ಆ ಎಲ್ಲ ಆ ಎಲ್ಲ ಕಾಟಗಳು ಕೇಳಿಸ್ತಾ ಇದೆಯಾ ಮೇಡಮ್? ಕೇಳ್ತಾರೆ. ಓಕೆ. ಹಾಗಾಗಿ ಆ ಎಲ್ಲ ಕಾಟಗಳು ನಿವಾರಣೆ ಆಗಲಿ, ನಾವು ಕಂಡಂತ ಕನಸು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಸುಖವಾಗಿ ಒಂದು ಆ ಒಂದು ರೀತಿಯ ತೂಗುಯಾಲೆ ತರ ಬದುಕಿನಲ್ಲಿ ನೋವು ನಲಿವು ಎರಡೂ ಇರುತ್ತೆ. ಆದ್ರೆ ಮನುಷ್ಯ ಬಯಸೋದು ಸುಖವಾದಂತ ಸಮಾನತೆಯ ಬದುಕನ್ನ. ಅದರತ್ತ ನಾವು ನಡಿಲೇಬೇಕು. ಹೀಗಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಮಾನ ಮನಸ್ಸುಗಳು, ಜನಪರ ದನಿಗಳಿಗೆ ನಾನು ಧನ್ಯವಾದನ ಸಲ್ಲಿಸಿ, ಪ್ರಥಮವಾಗಿ ಒಂದು ನಮ್ಮ ನಾಡಿನ ಕವಿ ಸಿದ್ಧಲಿಂಗಯ್ಯನವರು ಒಂದು ಕೋರಿಕೆಯನ್ನ ಕೋರ್ತಾರೆ. ನಮ್ಮೆಲ್ಲರಿಗೂ ಒಂದು ಕೋರಿಕೆಯನ್ನು, ಆ ಕೋರಿಕೆಯನ್ನ ನಿಮ್ಮ ಬಳಿ ನಾನು ಮಂಡಿಸ್ತೇನೆ. ಒಲವರಳಿದ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ, ಹಲವು ಬಣ್ಣಗಳೇ ಕಾಡದಿರಿ. ಒಲವರಳಿದ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ, ಹಲವು ಬಣ್ಣಗಳೇ ಕಾಡದಿರಿ. ಇಲ್ಲವಾಗಿರುವ ಮಲ್ಲಿಗೆ ಕಂಪೆ, ಕತ್ತಲು ಕಳೆದ ಮಿಂಚಿನ ಹುಳುವೆ, ಇಲ್ಲವಾಗಿರುವ ಮಲ್ಲಿಗೆ ಕಂಪೆ, ಕತ್ತಲು ಕಳೆದ ಮಿಂಚಿನ ಹುಳುವೆ, ಒಂದು ಗೂಡಿಸಿದ ಸಿಳುದಾರಿಗಳೇ, ಒಂದು ಗೂಡಿಸಿದ ಸಿಳುದಾರಿಗಳೇ, ಕಳೆದ ಹಾಡುಗಳೇ ಕಾಡದಿರಿ, ಕಳೆದ ಹಾಡುಗಳೇ ಕಾಡದಿರಿ. ದುಗುಡದ ದುಮ್ಮಾನದ ಮನಸೇ, ಅನುಮಾನದ ಬಿಗುಮಾನದ ಕ್ಷಣವೇ, ದುಗುಡದ ದುಮ್ಮಾನದ ಮನಸೇ, ಅನುಮಾನದ ಬಿಗುಮಾನದ ಕ್ಷಣವೇ, ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ, ಎಣಿಸಿದ ಮುಗಿಲಿನ ಚುಕ್ಕೆಯ ಹಿಂಡೆ, ಎದೆಯ ಹಕ್ಕಿಗಳೇ ಕಾಡದಿರಿ, ಎದೆಯ ಹಕ್ಕಿಗಳೇ ಕಾಡದಿರಿ, ಎದೆಯ ಹಕ್ಕಿಗಳೇ ಕಾಡದಿರಿ, ಎದೆಯ ಹಕ್ಕಿಗಳೇ ಕಾಡದಿರಿ. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ, ಜಲವಿಲ್ಲದ ಈ took a prior appointment from the chartered. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ, ಬಲವಿಲ್ಲದ ಈ ಬಳ್ಳಿಯ ಮೇಲೆ ಘೋರ ವೃಕ್ಷಗಳೇ ಎರಗದಿರಿ, ಘೋರ ವೃಕ್ಷಗಳೇ ಎರಗದಿರಿ. ಹಳ್ಳ ತಿಟ್ಟುಗಳೇ ಹೊಕ್ಕ ಮುಳ್ಳುಗಳೇ, ನಗೆಯ ಬಗೆಗಳೇ ಕಾಡದಿರಿ, ಹಳ್ಳ ತಿಟ್ಟುಗಳೇ ಹೊಕ್ಕ ಮುಳ್ಳುಗಳೇ, ನಗೆಯ ಬಗೆಗಳೇ ಕಾಡದಿರಿ. ಬಿರುಗಾಳಿಯ ತಂಗಾಳಿಯ ಪಯಣವೇ, ನೆನಪಿನ ನದಿಗಳೇ ಕಾಡದಿರಿ, ನೆನಪಿನ ನದಿಗಳೇ ಕಾಡದಿರಿ. ಬಾಳ ರಮ್ಯತೆಯ ಚಿಮ್ಮಿಸಿ ಹಾರುವ ಹಳದಿ ಚಿಟ್ಟೆಗಳೇ ಕಾಡದಿರಿ, ಯಾವ ಬನದಲ್ಲೂ ಉತ್ತರವಿಲ್ಲದ ಒಡೆಯದ ಒಗಟೆ ಕಾಡದಿರಿ, ಒಡೆಯದ ಒಗಟೆ ಕಾಡದಿರಿ. ಪ್ರಾಣದ ಹರಣದ ಗಳಿಗೆಯ ಒಳಗೆ ನಿಲಿತಾವರೆಯೇ ಅರಳದಿರಿ, ಪ್ರಾಣದ ಹರಣದ ಗಳಿಗೆಯ ಒಳಗೆ ನಿಲಿತಾವರೆಯೇ ಅರಳದಿರಿ, ಅರಳದಿರಿ, ಅರಳದಿರಿ.
ಎಲ್ಲೆಲ್ಲೂ ತುಂಬಿದ ನೋವಿನ ಒಳಗೆ, ಎಲ್ಲೆಲ್ಲೂ ತುಂಬಿದ ನೋವಿನ ಒಳಗೆ, ಗುಲಾಬಿ ವನಗಳೇ ಸುಳಿಯದಿರಿ, ಗುಲಾಬಿ ವನಗಳೇ ಸುಳಿಯದಿರಿ, ಸುಳಿಯದಿರಿ, ಸುಳಿಯದಿರಿ. ಒಲವರಳಿದ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ, ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ, ಕಳೆದ ಹಾಡುಗಳ ಕಾಡದಿರಿ, ಎದೆಯ ಹಕ್ಕಿಗಳೇ ಕಾಡದಿರಿ. ಧನ್ಯವಾದಗಳು ಜನ್ಯವರೇ, ತುಂಬಾ ಸುಂದರವಾಗಿರೋ ಹಾಡು ಹೇಳಿದ್ರು. ಎಸ್ ಮೇಡಮ್, ಎಸ್ ಮೇಡಮ್. Thank you to Sri Jani, well-known singer, poet, who called upon Thank you, us ma'am. to join this Thank you. very important movement. And Yeah, welcome yeah, to yes. everybody. Yes. This meeting will be held in 3 languages, Kannada, English, and also Hindi, since we have people from all over India joining us. We're just waiting for some guests because some of, at least Akar Patel is held up in the court where he has a case going on and will join us. Just another few minutes. January ಇನ್ನೂ ಒಂದು ಹಾಡು ಹೇಳಿದ್ರೆ ಆಮೇಲೆ ಅವರೆಲ್ಲ ಸೇರಿರ್ತಾರೆ, ಶುರು ಮಾಡೋಣ. ಓಕೆ ಓಕೆ Just one more song. ಓಕೆ. ನಾನು ಹಿಂದಿನ ಹಾಡು ಹೇಳಿದ್ದು ಇಡೀ ಸಮಾಜಕ್ಕೆ, ಜನಕ್ಕೆ, ಒಂದು ಮನಸ್ಸಿಗೆ ಒಂದು ಕೋರಿಕೆ, ಅದು ಕಾಡ್ಬೇಡ್ರಪ್ಪ. ಆದ್ರೆ ಕಾಡೋದಲ್ಲ, ಕೊಲೆನೇ ಮಾಡಕ್ ಬಂದ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಇದರಿಂದ ಹೇಗೆ ನಮ್ಮ ಜನ ಸಮಾಜ ತಪ್ಪಿಸ್ಕೊಳ್ಳೋದು ಅನ್ನೋದು ಬಹಳ ವಿಚಿತ್ರವಾದ ಕನಸದು. ಯಾಕಂದ್ರೆ ನೆನ್ನೆಯನ್ನ ನೆನೆಸ್ಕೊಳ್ದೆ ಇದ್ರೆ ನಾಳೆನ ಕಟ್ಟಕ್ಕಾಗಲ್ಲ ಅಂತ ಹಿರಿಯರೆಲ್ಲ ಅದನ್ನೇ ಹೇಳಿದ್ರು. ಹಾಗಾಗಿ ನೆನ್ನೆಯನ್ನ ನೆನೆಸ್ಕೋಬೇಕು. ನೆನ್ನೆ ನನಗೊಂದು ಕನಸು ಬೇಕು. ಉತ್ತರ ಪ್ರದೇಶ, ಕರ್ನಾಟಕದಲ್ಲೂ ಕೂಡ ಎಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ಈ ದುಷ್ಟರು ಅತ್ಯಾಚಾರಗಳನ್ನ ಮಾಡಿತಾ ಇದ್ದಾರೆ, ಅನಾಚಾರಗಳನ್ನ ಮಾಡ್ತಿದ್ದಾರೆ. ಅದೇನೇ ಆದ್ರೂ ಕೂಡ ಅವ್ರಿಗೆ ಶಿಕ್ಷಣೆ ಆಗ್ತಾ ಇಲ್ಲ. ಬೇರೆ ಬೇರೆ ಯಾವ್ಯಾವ್ದೋ ವಿಷಯಕ್ಕೆ ಓ ಅಂತ ಒಳ್ಳೆ ನಮ್ಮ ಬಯಲು ನಾಟಕ ತರ ಕಿರ್ಚಾಡ್ತಕ್ಕಂಥ ನಮ್ಮ ಮಹಾನ್ ಈ ದೇಶದ ನಾಯಕರು ಆ ಅತ್ಯಾಚಾರಗಳು ನಡೆದಾಗ ಒಂದು ಧ್ವನಿಯನ್ನ ತೆಗೆದಿರುವಷ್ಟು ಅವರ ಧ್ವನಿ ಧ್ವಂಸ ಆಗಿದೆ. ಅಂತ ಕ್ರೌರ್ಯ ಧ್ವಂಸ ಆಗ್ಬೇಕು, ಕೆಟ್ಟ ಮನಸ್ಸು ಧ್ವಂಸ ಆಗ್ಬೇಕು, ಅನೀತಿ ಧ್ವಂಸ ಆಗ್ಬೇಕು, ಅನಾಚಾರಗಳು ಧ್ವಂಸ ಆಗ್ಬೇಕು ಅಂತಾನೆ ನನಗನ್ಸೋ ಪ್ರಕಾರ ಈ ತರದ ಎಲ್ಲ ಮಹನೀಯರು ಸೇರಿ ಇವತ್ತಿನ ಬಹಳ ಆತಂಕದ ಕ್ಷಣಗಳಲ್ಲಿ ಒಂದು ಚರ್ಚೆಯನ್ನ ಮಾಡ್ತಿದ್ದಾರೆ. ದಯಮಾಡಿ ನಿನ್ನೆ ನಡೆದ ಒಂದು ಕಥೆಯನ್ನ ನಿಮ್ಮ ಮುಂದೆ ಹಾಡಿನ ಮೂಲಕ ಬಿತ್ತರಿಸ್ತೇನೆ. ಇದು ಕೂಡ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಂತ ಒಂದು ಏನ್ ಹೇಳೋದು, ಕರ್ಮಗೀತೆ ಅಂತ. ಕರ್ಮಗಳು ಹೆಂಗಿವೆ ಅಂದ್ರೆ, ನಾವು ಮಾನವೀಯ ಧರ್ಮದತ್ತ ಹೋದ್ರೆ ಈ ಕರ್ಮಗಳು ಕಟ್ಟಾಕೋದಿದೆಯಲ್ಲ ನಮ್ಮನ್ನ. ಈ ದೃಷ್ಟಾಂತಗಳಿಂದ ನಾವು ಮುಕ್ತಿ ಹೊಂದಲೇಬೇಕು. ಮುಕ್ತಿ ಹೊಂದಕ್ಕೆ ನಾವು ಅರಿವಿನ ಹಾದಿಯಲ್ಲಿ ಈ ತರದ ಚರ್ಚೆಗಳು ಬಹಳ ಮುಖ್ಯ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಇಲ್ಲಿ ಭಾಗವಹಿಸುವವರೆಲ್ಲರೂ ಕೂಡ ಈ ದೇಶದ ನಿಜವಾದಂತ ದೇಶವಾಸಿಗಳು. ದೇಶವಾಸಿಗಳು ದೇಶವನ್ನು ಕಟ್ಟಬೇಕು, ಉಳಿಸ್ಬೇಕು. ಬೇರೆ ದೇರ್ ಇಸ್ ನೋ ಅಜೆಂಡಾ, ದೇರ್ ಇಸ್ ನೋ ಅಜೆಂಡಾ. ಕೊಲೆಯ ಹಿಂದಿನ ರಾತ್ರಿ ಸೂರ್ಯ ಚಂದ್ರರ ಹಿಡಿದು, ಕೊಲೆಯ ಹಿಂದಿನ ರಾತ್ರಿ ಸೂರ್ಯ ಚಂದ್ರರ ಹಿಡಿದು ಹಣದ ಪೆಟ್ಟಿಗೆಯಲ್ಲಿ ಕೂಡಿಟ್ಟರೋ, ಭಾರತದ ಬಾವುಟವ ಸುತ್ತಿ ಬಾಯಿಗೆ ತುರುಕಿ ಕಿತ್ತುಕೊಂಡರು ಅವಳ ಮಾತುಗಳನ್ನು, ಕಿತ್ತುಕೊಂಡರು ಅವಳ ಮಾತುಗಳನ್ನು. ಕತ್ತಿಯನು ಹಿಡಿದವರು 10 ಜನ ನುಗ್ಗಿ ಎತ್ತಿಕೊಂಡರು ಅವಳ ಹಣ್ಣಿನಂತೆ. ಮುಖಕ್ಕೆ ತುಬಕನೆ ಉಗಿಯ ಬೇಕೆನಿಸಿತ್ತವಳಿಗೆ,
ಮುಖಗಳೇ ಇರಲಿಲ್ಲ ಬಂದವರಿಗೆ, ಮುಖಗಳೇ ಇರಲಿಲ್ಲ ಬಂದವರಿಗೆ, ಸಪ್ತ ಸಾಗರ ಬೆದ್ದು ಬರಸೆಳೆದು ಕೊಂಡಂತೆ ಕಾಮುಕರ ಸರಪಳಿಗೆ ಒಳಗಾದಳು. ಬೇಟೆಗಾರರು ಎಸೆದ ಬಲೆಯೊಡನೆ ಸೆಣಸುತ್ತ ಪಂಜುಗಳ ಪಹರೆಯಲ್ಲಿ ಮರೆಯಾದಳು, ಪಂಜುಗಳ ಪಹರೆಯಲ್ಲಿ ಮರೆಯಾದಳು. ಅವಳಿಟ್ಟ ಕಣ್ಣೀರು ತೊರೆಯಾಗಿ ಹರಿದರು, 100 ನಾಲಿಗೆ ದಾಹ ತಣಿಸಲಿಲ್ಲ. ನದಿಯ ದಡದಲ್ಲೆಲ್ಲ ಮಾಂಸ ಖಂಡದ ಚೂರು, ಚಿಂದಿಯಾಯಿತು ಅವಳು ತೊಟ್ಟ ಬಟ್ಟೆ, ಚಿಂದಿಯಾಯಿತು ಅವಳು ತೊಟ್ಟ ಬಟ್ಟೆ. ಅವಳ ಬಾಳಿನ ಬಳ್ಳಿ ಉಕ್ಕಿನಪ್ಪುಗೆಯಲ್ಲಿ ರಕ್ತವನ್ನು ಬಸಿ ಬಸಿದು ನೆಲ ಕುರುಳಿತು. ಕತ್ತಲೆಯ ರಾಕ್ಷಸರು ಪಣ ಕಟ್ಟಿ ಹಾಡಿದರು, ಕಣ್ಣಿನುಂಡೆಗಳಲ್ಲಿ ಗೋಲಿಯಾಟ, ಕಣ್ಣಿನುಂಡೆಗಳಲ್ಲಿ ಗೋಲಿಯಾಟ. ತಾಳಿಯನ್ನು ತೂಗಿದರು, ಕುಡಿದು ಕೂಗಾಡಿದರು, ಮಾರಾವಾಡಿಯು ಅದಕ್ಕೆ ಇಟ್ಟ ಬೆಲೆಗೆ. ಮೈಯಾದಳಗಳನ್ನೆಲ್ಲ ಒಂದೊಂದನೇ ಹೊಸಗಿ ಹೊತ್ತು ಹೊರಟರು ಅವಳ ಎತ್ತೆತ್ತಲೋ, ಹೊತ್ತು ಹೊರಟರು ಅವಳ ಎತ್ತೆತ್ತಲೋ. ಕಂಡಲ್ಲೆಲ್ಲ ಹುಲಸಿಂಹ ಚಿರತೆಗಳು, ಇವಳ ಮೈ ಸಿಗಿದೆದ್ದು ಯಾವ ಪ್ರಾಣಿ? ಎದ್ದು ನಿಂತಿವೆ ಯಾಕೋ ಮರಮಂಜು ಬಂಡೆಗಳು, ದಿಕ್ಕುಗಳು ತುಂಬಿರುವ ದನಿಯಾರದು, ದಿಕ್ಕುಗಳು ತುಂಬಿರುವ ದನಿಯಾರದು. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ, ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ. ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ, ಬೆಳ್ಳಿ ಬಾಕುಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ, ಬೆಳ್ಳಿ ಬಾಕುಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ. ಧನ್ಯವಾದಗಳು ಜನ್ಯವರೇ, ತುಂಬಾ ಸುಂದರವಾಗಿರೋ ಹಾಡು ಹೇಳಿದ್ರಿ. ಥ್ಯಾಂಕ್ ಯು ಟು ಜನ್ನಿ, ದ ಗ್ರೇಟ್ ಪೋಯಟ್ ಅಂಡ್ ಸಿಂಗರ್, ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ಈಗ ನಾವು ಶುರು ಮಾಡ್ತೀವಿ, ಹೆಚ್ಚು ಕಮ್ಮಿ ಎಲ್ರು ಬಂದಿದ್ದಾರೆ. ಅಶೋಕ್ ಏನಾರು ಹೇಳ್ಬೇಕಾ ನೀವು? ಇಂಟ್ರೊಡಕ್ಟರಿ ಕಮೆಂಟ್ಸ್. ಒಂದು ಸಣ್ಣ ಪಟ ಅಂತ ಪರಿಚಯನ ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ಪಟ ಇತ್ತು, ಬೇಕಾ? ಹೇಳ್ಬಿಡಿ ನೀವೇ. ಇಲ್ಲ ಅವರು ಚಂದ್ರ ಅವರೇ ಯಾರು ಹೇಳಿ. 89 ಜನ ಜಾಯ್ನ್ ಆಗಿದ್ದಾರೆ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್? ಹೇಳ್ತೀರಾ ಹೇಗೆ? ಇಲ್ಲ ಶುರು ಮಾಡೋಣ. 4:50ಕ್ಕೆ ಅಂದ್ಕೊಂಡಿದೀವಿ, 4:50ಗೆ ನಿಂತಿದೆ. ಅವರವರೇ ಪರಿಚಯ ಮಾಡ್ಕೊಳ್ಬೋದಾ? ಒಂದೊಂದೇ ನಿಮಿಷ, ಅವ್ರ ಹೆಸರು, ಊರು ಇಂಗ್ಲಿಷ್ ಅಲ್ಲಿ ಹೇಳಿ. There are almost 40 people. If need be, we can all have a quick introduction, just our names and where we are from. ನಿಮ್ಮಿಂದನೇ ಶುರು ಮಾಡಿ. I'm Janardhan Jenny from Mysore. Thank you. I'm Vasavi from Chamarajanagar. I am KL Ashok at Shumaga. ಚಂದ್ರು ಎಲ್ಲ ಮ್ಯೂಟ್ ಮಾಡಿದಾರೆ. Ashok, ಇದು ಕಷ್ಟ ಆಗುತ್ತೆ. We'll just start the introduction because people are leaving. ಇಲ್ಲ, ಇದು ಒಂದ್ ನಿಮಿಷ. ಇದು 41 ಜನ ಇದ್ದಾರೆ, ಅಷ್ಟು ಜನನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ ಆಗಲ್ಲ. ಸ್ಪೀಕರ್ಸ್ ಏನಿದ್ದಾರೆ ಅವ್ರದ್ದು ಮಾತ್ರ ಒಂದು ಪರಿಚಯ ನೀವೇ ಮಾಡ್ಕೊಟ್ರೆ ಸಾಕಾಗತ್ತೆ. ಸೊ 41 ಜನಕ್ಕೂ ಅನ್ಮ್ಯೂಟ್ ಮಾಡಕ್ ಆಗಲ್ಲ. 90 ಇದ್ದಾರೆ ಚಂದ್ರು, 90. ಎಸ್ 90 ಇದ್ದಾರೆ.
ಓಕೆ, ಅದಕ್ಕೆ ಬೇಡ ಅಶೋಕ್, ವಿ ವಿಲ್ ಜಸ್ಟ್ ಸ್ಟಾರ್ಟ್ ದ ಪ್ರೋಗ್ರಾಮ್. Okay. ಎಲ್ರಿಗೂ ನಮಸ್ಕಾರ. ಈಗ ನಾವು ಮುಖ್ಯವಾಗಿ 13 ತಿಂಗಳಾಯ್ತು ಎದ್ದೇಳು ಕರ್ನಾಟಕ ಶುರುವಾಗಿ. ಮುಖ್ಯವಾಗಿ ಹೋದ್ ಸತಿ ಇದು ರಾಜ್ಯ ಚುನಾವಣೆ ಆದ್ಮೇಲೆ ಈಗ ಸುಮಾರು 7-8 ತಿಂಗಳಿಂದ ಈ ಚುನಾವಣೆಗೆ ರೆಡಿ ಆಗ್ತಾ ಇದೀವಿ. ಅದರಲ್ಲಿ ಬಹಳಷ್ಟು ಪೋಸ್ಟರ್ಸ್, ಮೀಡಿಯಾ ಔಟ್ಪುಟ್ಸ್ ತುಂಬಾ ಆಗಿದೆ. ಇವತ್ತು ಬಿಡುಗಡೆ ಆಗೋದು ಮುಖ್ಯವಾಗಿ ಬುಕ್ಲೆಟ್ 10 ವರ್ಷದಿಂದ ಬಿಜೆಪಿ ಏನ್ ಮಾಡಿದೆ ಅಂತ ಅದು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಒಂದ್ಸತಿ ತಾರಾರಾವ್ ಹೇಳ್ದಂಗೆ ಎಲ್ಲಿ ನಮ್ಗೆ ಆಪೋಸಿಷನ್ ಇಲ್ಲ, ನಾವೇ ಜನರಾಗಿ ನಮ್ಮ ಸಂಘಟನೆಗಳು ಏನಾಗಿದೆ ನಾವೇ ಆಪೋಸಿಷನ್ ಆಗ್ಬೇಕಾಗಿದೆ ಈ ಚುನಾವಣೆಯಲ್ಲಿ. ಹಾಗಾಗಿ ಈ ತರ ಮುಖ್ಯ ಕೆಲಸ ಮಾಡ್ಬೇಕು ಅಂದ್ರೆ ಮಾಹಿತಿ ಬೇಕು. ಈ ಕೈಪಿಡಿಲಿ ತುಂಬಾ ಮುಖ್ಯ ಆಗಿರೋ ಮಾಹಿತಿಗಳಿದೆ. 10 ವರ್ಷದಿಂದ ಏನು ವಿಫಲ ಆಗಿದೆ, ಯಾವ ತರ ಜನರಿಗೆ ಕಷ್ಟಗಳು ಬಂದಿದೆ ಅದೆಲ್ಲ ವಿವರಿಸಿದೆ. ಅದನ್ನ ಇವತ್ತು ನಾವು ರಿಲೀಸ್ ಮಾಡ್ತೀವಿ. ನೂರ್ ಅವ್ರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಳ್ತಾರೆ. In English, welcome to everybody. It's 13 months since Edelu Karnataka came together as a platform to work on these election issues. Since last year, after the assembly elections, we have now focused on the Lok Sabha elections. Of all the outputs that has come out, including videos, posters, bills, booklets, etc., this booklet has very important information about the performance of the BJP government over the past 10 years. It has details from economy to the kind of violence, to the threats to the constitution, etc. So we will be releasing this today. I now request Noor to make a quick introduction about the handbook. Noor, ಮಾತಾಡ್ತೀರಾ? ಈಗ ನೂರ್ಶಿದರ್ ಅವರು ಮಾತಾಡ್ತಾರೆ. ಅಂದ್ರೆ ಪುಸ್ತಕದ ಕುರಿತಾದ ಅಂತ ಒಂದು ಚಿಕ್ಕ ಪೀಠಿಕೆಯನ್ನ ಅವ್ರು ಹಾಕ್ತಾರೆ. ಆದ ನಂತರದಲ್ಲಿ ಪುಸ್ತಕನ ಆನ್ಲೈನ್ ನಲ್ಲಿ ಬಿಡುಗಡೆ ಮಾಡ್ಲಾಗತ್ತೆ. ಆ ನಂತರ ಕ್ರಮವಾಗಿ ನಿಮ್ಗೆ ಪೋಸ್ಟಲ್ ಕಳಿಸ್ದಾಗನೆ ಎಲ್ಲ ಅತಿಥಿಗಳು ಒಂದು 7ರಿಂದ 8 ನಿಮಿಷದಷ್ಟು ಎಲ್ಲರೂ ಅವರ ಅಭಿಪ್ರಾಯನ ಶೇರ್ ಮಾಡ್ಕೊಳ್ತಾರೆ. ಈಗ ನೂರ್ಶಿದರ್ ಅವರು. ಏನು ಕನೆಕ್ಟ್ ಆಗಿಲ್ವಾ ಹೊರದವ್ರೆ? ಏನು ಎಲ್ಲರಿಗೂ ಕ್ಷಮಿಸಿ, ಅದು ಅನ್ಮ್ಯೂಟ್ ಆಗ್ತಾ ಇರ್ಲಿಲ್ಲ. ಅಶೋಕ್ ಕೇಳಿಸ್ತಾ ಇದೆಯಾ? ಯಾರು ಮಾತಾಡ್ತಾರೆ ಅವ್ರದ್ದು ಇದೆಲ್ಲರದು ಮ್ಯೂಟ್ ಆಗಿದೆ ಅಂತೆ. ಎಲ್ಲಾ ಗೆಸ್ಟ್ ಗಳದ್ದು ಅನ್ಮ್ಯೂಟ್ ಮಾಡಿ. ಓಕೆ ಸರ್, ಮಾತಾಡಿ. ಶುರು ಮಾಡೋಣಲ್ಲ? ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ಪುಸ್ತಕದ ಬಗ್ಗೆ ಬಹಳ ಸರಳವಾಗಿ ಕೆಲವು ವಿಚಾರಗಳನ್ನು ಮಾತ್ರನೇ ನಾನು ಮುಂದಿಡ್ತೀನಿ. ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ಕಳೆದ 10 ವರ್ಷಗಳ ಇಡೀ ಆಡಳಿತವನ್ನ, ಜನರ ಬದುಕನ್ನ, ಆಳುವ ನೀತಿಯನ್ನ, ಭವಿಷ್ಯದ ದಿಕ್ಕನ್ನ ಎಲ್ಲವನ್ನು ಕೂಡ ಕಟ್ಕೊಡುವಂತಹ ಒಂದು ಬಹಳ ಚಿಕ್ಕ ಕಿರುಪುಸ್ತಕ. ಚಿಕ್ಕ ಕಿರುಪುಸ್ತಕ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಇದೊಂದು ಬುಕ್ ಅನ್ನೋದಕ್ಕಿಂತ ಒಂದು ಪಾಕೆಟ್ ಡೈರಿ. ಇದು ಒಂದು ಪಾಕೆಟ್ ಬುಕ್. ಇದು ಬಹಳ ಸರಳವಾಗಿ ಮಾಡಿದ್ವಿ. ಯಾಕಂದ್ರೆ ಲಾಸ್ಟ್ ಟೈಮ್ 2023 ಚುನಾವಣೆಯಲ್ಲೂ ಕೂಡ ನಾವೊಂದು ಪಾಕೆಟ್ ಬುಕ್ ಮಾಡಿದ್ವಿ. ಅದು ಬಹಳ ಹಿಟ್ಟಾಗಿತ್ತು, ಮತ್ತೆ ಜನರಿಗೆಲ್ಲ ಬಹಳ ಸರಳವಾಗಿ ತಲುಪಿತ್ತು. ಅದೇ ವಿಚಾರವನ್ನ ಇಟ್ಕೊಂಡು ಅದು ಲಾಸ್ಟ್ ಟೈಮ್ ನಾವು ಕರ್ನಾಟಕದ ಬಿಜೆಪಿಯ 4 ವರ್ಷದ ದುರಾಡಳಿತವನ್ನು ಫೋಕಸ್ ಮಾಡಿ ಅದನ್ನ ತಂದಿದ್ವಿ. ಸೊ ಈ ಸರಿ ಬಂದಾಗ 10 ವರ್ಷಗಳ ಮೋದಿ ಸರ್ಕಾರದ ಅವರ ಅವಿನೀತಿಯ ಆಳ್ವಿಕೆ ಮತ್ತು ಜನರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ಎಲ್ಲದನ್ನು ಕೂಡ ಕಟ್ಕೊಡುವಂತಹ ಈ ಒಂದು ಕಿರುಹೊತ್ತಿಗೆಯಾಗಿ ಬಂದಿದೆ. ಸೊ ಇದು ಒಂದ್ ರೀತಿಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇದರ ಶ್ರಮ ಯಾರ್ದು? ಈಗ ತಂದಿರೋದು ಎದ್ದೇಳು ಕರ್ನಾಟಕದ ತಂದಿರ್ಬೋದು, ಆದ್ರೆ ಇದರ ಪರಿಶ್ರಮ ಏನಿದೆ ಇದಕ್ಕೆ ನಾವು ಅಗಣಿತ ಜನ, ಇದಕ್ಕೆ ಎಷ್ಟು ಕಳೆದ 10 ವರ್ಷಗಳಲ್ಲಿ ಈ ದೇಶದ ಒಂದು ಜೀವಪರ ಜನರು ಈ ದೇಶವನ್ನು ಸರ್ವಾಧಿಕಾರದಿಂದ ಉಳಿಸ್ಬೇಕು, ಸಂವಿಧಾನವನ್ನು ರಕ್ಷಿಸ್ಕೋಬೇಕು, ಜನರ ಬದುಕನ್ನು ಕಾಪಾಡ್ಕೋಬೇಕು, ಇದರ ಬಹುತ್ವವನ್ನ ಸಂರಕ್ಷಿಸ್ಕೋಬೇಕು ಅಂತೇಳಿ ದುಡ್ದಿರುವಂತ ಅಗಣ್ಯ ಅಕಾಡೆಮಿಷಿಯನ್ಸ್ ಇದ್ದಾರೆ, ಜರ್ನಲಿಸ್ಟ್ಗಳು ಇದ್ದಾರೆ, ನಾನಾ ತರಹದ ಹೋರಾಟಗಾರರಿದ್ದಾರೆ. ಎಲ್ಲರ ಒಂದು ಪರಿಶ್ರಮದ ಭಾಗವಾಗಿ ಸಾಕಷ್ಟು ಸಾಹಿತ್ಯ ಕ್ರಿಯೇಟ್ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ರಿಸರ್ಚ್ ಆಗಿದೆ.
ನಾನು ಯಾರೊಬ್ಬರ ಹೆಸರು ತಗೊಳಕ್ ಹೋಗೋದಿಲ್ಲ, ಯಾಕಂದ್ರೆ ಯಾರೊಬ್ಬರ ಹೆಸರು ತಗೊಂಡ್ರು ಕೂಡ ಇನ್ನು ಎಷ್ಟೋ ಜನರ ಹೆಸರು ಬಿಟ್ಟಂಗ ಆಗ್ಬಿಡುತ್ತೆ. ಹಂಗಾಗಿ ಯಾರ ಹೆಸರು ಕೂಡ ತಗೊಳ್ತಿಲ್ಲ. ಅಷ್ಟೊಂದು ರಿಸರ್ಚ್ ನಡೆದಿದೆ. ಇದೊಂದು ರೀತಿಯಲ್ಲಿ ಅಷ್ಟು ರಿಸರ್ಚ್ ನ ಕೂಡ ಒಂದು ಸಮಪ್. ಆದ್ರೆ ಸಮಪ್ ಮಾಡಬೇಕಾದ್ರೂ ಕೂಡ ಇದು ಅಕಾಡೆಮಿಕ್ ಸಮಪ್ ಅಲ್ಲ, ಇದು ಸರಳವಾಗಿ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅತ್ಯಗತ್ಯವಾಗಿರುವಂತ ಸಮಯ. ಯಾಕಂದ್ರೆ ನಾವು ಈಗ ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀವಿ. ಕ್ಯಾಂಪೇನ್ಗೆ ಹೋಗ್ಬೇಕಾದ್ರೆ ಜನರಿಗೆ ನಾವು ಮನಮುಟ್ಟುವಂತೆ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ, ಅವ್ರಿಗೆ ಅರ್ಥಪಡಿಸ್ಬೇಕಾಗಿದೆ. ಇವತ್ತಿನ ನಮ್ಮ ಈ ದುಸ್ಥಿತಿಗೆ ಯಾರು ಹೊಣೆ ಅನ್ನೋದನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಬಹಳ ಸರಳ ರೀತಿಯಲ್ಲಿ ಮಹತ್ವದ ವಿಚಾರಗಳನ್ನು ಇದರಲ್ಲಿ ತೆಗೆದುಕೊಳ್ಳಲಾಗಿದೆ. ಇತ್ತೀಚೆಗೆ ಈ ದಿನ .com ಇಂದ ಏನ್ ಸರ್ವೆ ನಡೀತು, ಆ ಸರ್ವೆಯ ರಿಸಲ್ಟ್ಸ್ ನಮಗೆ ತೋರಿಸ್ಕೊಟ್ಟಿರೋ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ, ಜನ ತಮ್ಮ ಸಮಸ್ಯೆಗಳನ್ನ ನಿಜವಾಗ್ಲೂ ರಿಯಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಏನ್ ಫೀಲ್ ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆ ಜಾಸ್ತಿ ಆಗಿದೆಯಾ ಅಂತ ಕೇಳಿದ್ರೆ ಮೋರ್ ದೆನ್ 75% ಜನ ಹೌದು, ಕಳೆದ 10 ವರ್ಷಗಳಲ್ಲಿ ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಈ ರೈತರ ಸಮಸ್ಯೆ ಬಹಳ ಜಾಸ್ತಿ ಆಗಿದೆಯಾ, ಅವ್ರಿಗೆ ಅನ್ಯಾಯ ಆಗಿದೆಯಾ, ದೆಹಲಿ ನಡೆದಂತ ಹೋರಾಟದಲ್ಲಿ ರೈತರು ಸರಿಯಾಗಿದ್ರ, ಕೇಂದ್ರ ಸರ್ಕಾರದ ನೀತಿ ಸರಿಯಾಗಿತ್ತ ಅಂದ್ರೆ ಇಲ್ಲ, ರೈತರಿಗೆ ಅನ್ಯಾಯ ಆಗಿದೆ, ದೆಹಲಿ ರೈತ ಹೋರಾಟ ಸರಿಯಾಗಿತ್ತು, ರೈತರಿಗೆ ನ್ಯಾಯ ಸಿಕ್ಕಿಲ್ಲ, ರೈತರ ಪರಿಸ್ಥಿತಿ ಬಹಳ ಅಧೋಗತಿಗೆ ಇಳಿತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಆಲ್ಮೋಸ್ಟ್ 74% ಜನ ಒಪ್ಪಿಗೆ ವ್ಯಕ್ತಪಡಿಸಿದ್ದಾರೆ, ನಗರ ಮತ್ತು ಹಳ್ಳಿ ಎರಡು ಕಡೆನೂ ಕೂಡ. ಅದೇ ರೀತಿಯಲ್ಲಿ ನಿರುದ್ಯೋಗದ ಪ್ರಶ್ನೆ ಬಂದಾಗ್ಲೂ ಕೂಡ 67%ಗಿಂತ ಹೆಚ್ಚು ಜನ ಹೌದು, ಕಳೆದ 10 ವರ್ಷಗಳಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಕೇಳಿದ್ರೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಅಸಮಾನತೆ ಹೆಚ್ಚಾಗಿದೆಯಾ, ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಜನ ಫೀಲ್ ಮಾಡ್ತಾ ಇದ್ದಾರೆ, ಹೇಳ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ಬಂದು ಇನ್ನೊಂದು ಆಯಾಮನ ಕೇಳಿದ್ರೆ, ಕಳೆದ 10 ವರ್ಷಗಳ ಮೋದಿ ಸರ್ಕಾರದ ಬಗ್ಗೆ ನೀವು ಹೆಂಗ್ ಕೊಡ್ತೀರಿ, ಇದಕ್ಕೆ ನೀವೇನ್ ರ್ಯಾಂಕಿಂಗ್ ಕೊಡ್ತೀರಿ, ಇದು ಎಕ್ಸಲೆಂಟಾ, ಗುಡ್ಡಾ, ಓಕೆನಾ, ಬ್ಯಾಡಾ ಅಂತ ಕೇಳಿದ್ರೆ ಒಪಿನಿಯನ್ಸ್ ಆರ್ ಡಿವೈಡೆಡ್. ಎಕ್ಸಲೆಂಟ್ ಅಂತ ಹೇಳೋರು ತುಂಬಾ ಜನ ಇದ್ದಾರೆ, ನಂಬರ್ 1 ಸಂಖ್ಯೆ ಅದೇ ಇದೆ, ಎಕ್ಸಲೆಂಟ್ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರೆಲ್ಲ ಕೂಡ ಸೆಕೆಂಡ್ ಪೊಸಿಷನ್ ನಲ್ಲಿ ಇಲ್ಲ, ಇದು ಗುಡ್ ಅಂತ ಹೇಳ್ತಿದ್ದಾರೆ, ಓಕೆ ಅಂತ ಹೇಳಿದ್ದಾರೆ, ಮತ್ತೆ ಬ್ಯಾಡ್ ಅನ್ನೋರು ಅಂತವ್ರು ಕೂಡ ಒಂದು ಸೆಕ್ಷನ್ ಇದೆ. ಈಗ ಎಕ್ಸಲೆಂಟ್ ಮತ್ತು ಗುಡ್ ಅಂತ ತಗೊಳ್ಳೋದಾದ್ರೆ ಮೋರ್ ದೆನ್ 50% ಜನ ಎಕ್ಸಲೆಂಟ್ ಅಂಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗಿದೆ, ಇನ್ನೊಂದು ಮೋದಿ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆನೂ ಕೂಡ ಜನರು ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ದೇಶದ ಬಗ್ಗೆ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಖ್ಯಾತಿ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆ ಅಂದ್ರೆ ಹೆಚ್ಚಾಗಿದೆ ಅಂತ ಮೆಜಾರಿಟಿ ಜನ ಹೇಳ್ತಿದ್ದಾರೆ. ಇದೇನು ಎರಡು ಕಾಂಟ್ರಡಿಕ್ಟರಿ ವಿಚಾರಗಳು ಇದಾವೆ. ಇದು ಯಾಕಪ್ಪ ಅಂದ್ರೆ ವಾಸ್ತವ ಜನರ ಫೀಲ್ ಮಾಡ್ತಿರೋದ್ರಿಂದ ಅದನ್ನು ಗುರುತಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅದನ್ನ ಒಂದು ಪೊಲಿಟಿಕಲ್ ಅಭಿಪ್ರಾಯವಾಗಿ ಅದನ್ನ ಸಮಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪೊಲಿಟಿಕಲ್ ಪರ್ಸೆಪ್ಷನ್ಸ್ ನ ಮೀಡಿಯಾಗಳು ರೂಪಿಸ್ಬಿಟ್ಟು ಇಲ್ಲ, ಬಹಳ ಇದು ಎಕ್ಸಲೆಂಟ್ ಆದಂತ ಸರ್ಕಾರ, ಬಹಳ ಸ್ಟ್ರಾಂಗ್ ಸರ್ಕಾರ, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವಂತ ಸರ್ಕಾರ ಅನ್ನುವಂತಹ ಫಾಲ್ಸ್ ಒಂದು ನೆರೆಟಿವ್ ನ, ಒಂದು ಫಾಲ್ಸ್ ಇಮೇಜ್ ನ ಒಂದು ಮೀಡಿಯಾ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಈಗ ನಮ್ಮ ಕೆಲಸ ಇರುವಂತದ್ದು ಈ 2 ಪಾಯಿಂಟ್ಸ್ ನ ಲಿಂಕ್ ಮಾಡಬೇಕಾಗಿದೆ. ಇವತ್ತು ದೇಶದಲ್ಲಿ ನಡೆದಿರುವಂತ ಅವಿನೀತಿಗಳಿಗೂ ಯಾರು ಹೊಣೆ ಅಂತ ಬಂದಾಗ, ಇವತ್ತು ಬೆಲೆ ಏರಿಕೆಗೆ ಯಾರು ಕಾರಣ, ಕೃಷಿ ಬಿಕ್ಕಟ್ಟಿಗೆ ಯಾರು ಕಾರಣ, ನಿರುದ್ಯೋಗಿಗೆ ಯಾರು ಕಾರಣ, ಮೀಸಲಾತಿ ಸಿಕ್ತಿಲ್ಲ ಅಂದ್ರೆ ಯಾವ್ದು ಕಾರಣ, ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಿದ್ರೆ ಯಾರು ಕಾರಣ, ಇದಕ್ಕೂ ಆಡಳಿತಕ್ಕೂ ಒಂದು ಕಳೆದ 10 ವರ್ಷದ ಮೋದಿ ಆಡಳಿತಕ್ಕೂ ಒಂದು ಲಿಂಕ್ ತರಬೇಕಾಗಿದೆ. ಅದು ಕೂಡ ಸರಳವಾಗಿ ತರಬೇಕಾಗಿದೆ. ಆ ಪ್ರಯತ್ನವನ್ನ ಈ ಬುಕ್ಲೆಟ್ ಮಾಡಿದೆ. ನನ್ನ ಮಟ್ಟಿಗೆ ಅದು ಆ ಪ್ರಯತ್ನದಲ್ಲಿ ಇದು ಸಕ್ಸಸ್ ಆಗಿದೆ ಅಂತ ಅನಿಸ್ತದೆ. ಇದನ್ನ ನಾವು ಭಾರತದ ಕರ್ನಾಟಕದಲ್ಲಿ ಇಂಗ್ಲಿಷಲ್ಲೂ ತಯಾರಾಗಿದೆ, ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಇದೆ, ಇನ್ನೊಂದು 2 ದಿವಸದಲ್ಲಿ ಮುಗಿತದೆ. ಇಂಗ್ಲಿಷಲ್ಲೂ ಇದು ಬಂದು ನಾವು ಆಲ್ ಇಂಡಿಯಾ ಮಟ್ಟದಲ್ಲಿ ಇದನ್ನ ರೀಚ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಬರೇ ನಾಗರಿಕ ಸಮಾಜದ ಕಾರ್ಯಕರ್ತರಿಗೆ ಮಾತ್ರವಲ್ಲ, ವಿರೋಧ ಪಕ್ಷಗಳ ಕಾರ್ಯಕರ್ತರಿಗೂ ನಾವು ಈ ಬುಕ್ಲೆಟ್ ನ ತಲುಪಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಬಹಳ ವಿದ್ವತ್ ಏನ್ ಬೇಕಾಗಿಲ್ಲ. ಅವರು ಸರಳವಾಗಿ ಅದನ್ನು ಓದ್ಕೊಂಡು ಜೇಬಲ್ಲಿ ಇಟ್ಕೊಂಡು ಬಹಳ ಪವರ್ಫುಲ್ ಆದಂತ ಆರ್ಗ್ಯುಮೆಂಟ್ಸ್ ನ ಮುಂದಿಡಬಹುದು. ಇಷ್ಟು ಮಾತ್ರ ಖಚಿತವಾಗಿ ಹೇಳ್ಬಹುದು. ನಿಜ ಇವತ್ತು ವಾಸ್ತವದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಬ್ಯಾಂಕ್ ಕರಪ್ಟ್ ಸರ್ಕಾರ. ಇವರ ಹತ್ರ ಜನರ ಮುಂದೆ ಎದೆ ತಟ್ಟಿಕೊಂಡು ಹೇಳಲಿಕ್ಕೆ ಒಂದು 5% ನ ಸಾಧನೆ ಇಲ್ಲ. ಇದು ಸಂಪೂರ್ಣವಾದಂತ ವಿಫಲ ಸರ್ಕಾರ, ಜನರ ಬದುಕನ್ನ ನಾಶ ಮಾಡಿದಂತ ಸರ್ಕಾರ, ಜನರ ಬದುಕನ್ನ ಹಸಿಯಾಗಿ ಲೂಟಿ ಮಾಡಿರುವಂತ ಸರ್ಕಾರ, ಭ್ರಷ್ಟಾಚಾರದಲ್ಲೇ ಯಾರೂ ಮಾಡಿರುವಂತ ಸರ್ಕಾರ. ಇವರ ಕಳ್ಳತನ ರೆಡ್ ಹ್ಯಾಂಡ್ ಆಗಿದೆ. ಇದನ್ನ ಮೀಡಿಯಾದವರು ಮುಚ್ಚಿಟ್ಟಿದ್ದಾರೆ ಜನರಿಂದ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಬಿಚ್ಚಿಡ್ಬೋದು. ನಮ್ಗೆ ಯಾವುದೇ ಈ ಸರಿ ಇಲ್ಲ. ಈ ಸರಿ ನಮ್ಮ ಕ್ಯಾಂಪೇನ್ ನ ನಾವು ಡಿಫೆನ್ಸಿವ್ ನಲ್ಲ, ಅಫೆನ್ಸಿವ್ ನಲ್ಲಿ ನಡಿಬೇಕು, ಪೊಲಿಟಿಕಲ್ ಅಫೆನ್ಸಿವ್ ನಲ್ಲಿ ನಡಿಬೇಕು.
ಯಾವುದೇ ಒಬ್ಬ ಬಿಜೆಪಿ ಕಾರ್ಯಕರ್ತರ ಕ್ಯಾಂಪೇನ್ ಮಾಡ್ಕೊಂಡು ಏರಿಯಾದಲ್ಲಿ ಬಂದ ಅಂದ್ರೆ ಬಾಪ ಅಂತ ಕರಿಬೇಕು, ಬಾ ಕೂತ್ಕೋ ಚಾ ಕುಡಿ ಅಂತೇಳಿ ಕುಂದ್ರಿಸಿ ಒಂದು 3 ಪ್ರಶ್ನೆ ಕೇಳ್ತೀನಿ, 3 ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ್ಬೇಕು. ಅವರು ಮಾತನಾಡೋದನ್ನ ಶೂಟ್ ಮಾಡ್ಬೇಕು ಇನ್ನೊಂದು ವಿಡಿಯೋದಲ್ಲಿ. ಅವ್ರು ಏನು ಉತ್ತರ ಕೊಟ್ಟು ನಿಜ ಹೇಳ್ಬೇಕಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ನಾವು ಸರಿಯಾದ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರು ತರುವಂತ ಆರ್ಗ್ಯುಮೆಂಟ್ಸ್ ಅಲ್ಲಿ ನಾವು ಬೀಳಬಾರ್ದು. ಆದ್ರೆ ನಮ್ಮ ಪ್ರಶ್ನೆಗಳನ್ನ ನಾವು ಕೇಳಬೇಕು. ಆ ಪ್ರಶ್ನೆಗಳನ್ನ ಕೇಳುವ ಶಕ್ತಿನ ಈ ಬುಕ್ಲೆಟ್ ತಂದ್ಕೊಡ್ತಿದೆ. ಇದ್ರೊಳಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮೋದಿ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ 1000 ವಿಚಾರಗಳಿದೆ. ಆದ್ರೆ ಇದು 1000 ವಿಚಾರ ಮಾತಾಡ್ತಿಲ್ಲ. 1000 ವಿಚಾರ ಮಾತಾಡಿದ್ರೆ ನಾವು ಅನೇಕ ವಿಚಾರ ಮಾತಾಡಿದೀವಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವೇನು ಮಾತಾಡಿಲ್ಲ ಅಂತ. ನಾವು ಮಾತನಾಡುವಂಥದ್ದು ಕೆಲವೇ ಆಸ್ಪೆಕ್ಟ್ಸ್ ಬಗ್ಗೆ ಮತ್ತೆ 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 ಅದೇ ಆಸ್ಪೆಕ್ಟ್ಸ್ ಮಾತಾಡ್ಬೇಕು. ಅವ್ರು ಹೆಂಗೆ ಮತ್ತೆ ಮತ್ತೆ ರಾಮನ ಮಂದಿರದ ಬಗ್ಗೆ, ಮತ್ತೆ ಮತ್ತೆ ಹಿಜಾಬ್ ವಿಚಾರ, ಮತ್ತೆ ಮತ್ತೆ ಹಲಾಲ್ ವಿಚಾರ, ಮತ್ತೆ ಮತ್ತೆ ಪಾಕಿಸ್ತಾನ ವಿಚಾರ ಹೆಂಗ್ ಮಾತಾಡ್ತಾರೋ ನಾವು ಅದೇ ರೀತಿಯಲ್ಲಿ ಅವರ ವೈಫಲ್ಯಗಳ ಬಗ್ಗೆ, ಕೆಲವೇ ಆಸ್ಪೆಕ್ಟ್ಸ್ ಬಗ್ಗೆ ಮತ್ತೆ 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 ಅದನ್ನೇ ಮಾತಾಡ್ಬೇಕು. ಎಲ್ಲರೂ ಬೇರೆ ಬೇರೆ ಮಾತಾಡಬಾರದು. ಹಂಗಾಗಿ ಇದುವರೆ ತನಕ ನಡೆದಿರುವಂತ ಅಧ್ಯಯನಗಳು, ನಮ್ಮ ಸರ್ವೆ ಎಲ್ಲದನ್ನು ಆಧರಿಸಿ 10 ಅಂಶಗಳ ಮೇಲೆ ಫೋಕಸ್ ಮಾಡಲಾಗಿದೆ. 10 ಮಹಾದ್ರೋಹಗಳು, 10 ಕರಾಳ ವರ್ಷಗಳು, 10 ಮಹಾದ್ರೋಹಗಳು ಅಂತ ಮಾಡಲಾಗಿದೆ. ಅದರಲ್ಲಿ ಒಂದು ನಂಬರ್ 1 ಬೆಲೆ ಏರಿಕೆ, 2ನೇದು ಕೃಷಿ ಬಿಕ್ಕಟ್ಟು, 3ನೇದು ನಿರುದ್ಯೋಗ, 4ನೇದು ಕುಸಿದಿರುವಂತ ದುಡಿಮೆ, 4ನೇ 5ನೇದು ಕಾರ್ಪೊರೇಟ್ ಕೊಳ್ಳೆ, 6ನೇದು ಬ್ರಹ್ಮಾಂಡ ಭ್ರಷ್ಟಾಚಾರ, 7ನೇದು ಮೀಸಲಾತಿಯ ಕಗ್ಗೊಲೆ, 8ನೇದು ಮಹಿಳಾ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರ ಮೇಲಾಗಿರುವಂತಹ ಮಹಾಮೋಸ, 9ನೇದಾಗಿ ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯ ಮತ್ತು ಅದು ಕರ್ನಾಟಕ ಅಭಿವೃದ್ಧಿಗೆ ಹೆಂಗ್ ಕಂಟಕ ಆಗಿದೆ ಅನ್ನೋ ಅಂಶ, 10ನೇದಾಗಿ ಧರ್ಮದ ಹೆಸರಿನಲ್ಲಿ ದ್ರೋಹ, ಸಂವಿಧಾನಕ್ಕೆ ಇರುವಂತ ಆಪತ್ತು. ಈ 10 ಅಂಶಗಳನ್ನು ಮಾಡಲಾಗಿದೆ. ಇದನ್ನ ಇನ್ನೂ ಸರಳವಾಗಿ ಡಿವೈಡ್ ಹೇಳ್ಬೇಕಂದ್ರೆ 4+2+2+2 ಅಂತ ಅರ್ಥ ಮಾಡ್ಕೋಬಹುದು. ಮೊದಲನೆಯ 4 ಅಂಶಗಳು ಜನರ ಬದುಕು ಹೇಗೆ ಕುಸಿದಿದೆ ಅಂತ ಹೇಳ್ತದೆ. ಮತ್ತೆರಡು ಅಂಶಗಳು ಜನರನ್ನ ಹೆಂಗೆ ಲೂಟಿ ಮಾಡಲಾಗಿದೆ ಅಂತ ಹೇಳ್ತದೆ, ಜನರ ಹಣ ಎಲ್ಲಿಗೆ ಹೋಗಿದೆ ಅಂತ ಹೇಳ್ತದೆ. ಇನ್ನೂ 2 ಅಂಶಗಳು ದಮನಿತ ಸಮುದಾಯಗಳಿಗೆ ಹೆಂಗ್ ವಂಚನೆ ಮಾಡಲಾಗಿದೆ ಅಂತ ಹೇಳ್ತದೆ. ಇನ್ನ ಕೊನೆ 2 ಅಂಶಗಳು ಪ್ರಭುತ್ವವನ್ನ, ರಾಜ್ಯ ಪ್ರಭುತ್ವವನ್ನ ಮತ್ತು ಕೇಂದ್ರ ಪ್ರಭುತ್ವವನ್ನ ಹೆಂಗೆ ಒಂದು ಸರ್ವಾಧಿಕಾರದ ಕಡೆ ತಗೊಂಡು ಹೋಗ್ತಿದಾವೆ ಅನ್ನೋ ವಿಚಾರವನ್ನ ಇದನ್ನ ಹೇಳ್ತದೆ. ಒಂದು ಫೆಡರಲ್ ಅಂಶಗಳನ್ನ ಹೆಂಗ್ ನಾಶ ಮಾಡಿದೆ, ಕೇಂದ್ರ ಹೆಂಗೆ ಒಂದು ಸರ್ವಾಧಿಕಾರಿಯಾಗಿ ಬೆಳೀತಾ ಇದೆ, ಒಂದು ಪ್ರಜಾಸತ್ತೆಯನ್ನ ಹೆಂಗ್ ಕೊಲೆ ಮಾಡಕ್ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಳಲಾಗಿದೆ 4-2-2-2 ಅಂತ. ಈ 4ರಲ್ಲಿ ಬೆಲೆ ಏರಿಕೆ, ಕೃಷಿ ಬಿಕ್ಕಟ್ಟು, ನಿರುದ್ಯೋಗ, ದುಡಿಮೆಯ ಕುಸಿತ, ಈ 4 ವಿಚಾರ ಹೇಳಲಾಗಿದೆ. ಲೂಟಿಯ ವಿಚಾರ ಬಂದಾಗ ಕಾರ್ಪೊರೇಟ್ ಕೊಳ್ಳೆ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅಂದ್ರೆ ಕಂಪನಿಗಳು ಮಾಡ್ತಿರುವಂತಹ ಲೂಟಿ, ರಾಜಕಾರಣಿಗಳು ಮಾಡ್ತಿರುವಂತ ಲೂಟಿ, ಅದರಲ್ಲೂ ಬಿಜೆಪಿ ಮಾಡಿರುವಂತ ಲೂಟಿ. 3ನೇದಾಗಿ ಎಲ್ಲಾ ದಮನಿತ ಸಮುದಾಯಗಳು, ದಲಿತರು, ಆದಿವಾಸಿಗಳು, ಹಿಂದುಳಿದ ಸಮುದಾಯಗಳು ಎಲ್ಲರಿಗೂ ಕೂಡ ಸಂವಿಧಾನ ಏನು ಒಂದು ಮೀಸಲಾತಿ ಅಂತ ಕೊಟ್ಟು ಏಣಿ ಕೊಟ್ಟಿತ್ತೋ ಆ ಏಣಿನೇ ಹೆಂಗ್ ಮುರಿದಾಕ್ಲಾಗ್ತಿದೆ ಅನ್ನೋದು ಪಾಯಿಂಟ್ ಲೀಡ್ ಮಾಡ್ತದೆ. ಇನ್ನೊಂದು ಮಹಿಳೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರನ್ನ ಹೆಂಗೆ ವಂಚಿಸಿ ಅವರನ್ನು ದಮನ ಮಾಡ್ಲಾಗ್ತಿದೆ ಅನ್ನೋ ವಿಚಾರನ ಹ್ಯಾಂಡಲ್ ಮಾಡ್ತದೆ. ಕೊನೆ 2 ಅಂಶಗಳು ಒಂದು ಎಲ್ಲಾ ಫೆಡರಲ್ ಸ್ಟ್ರಕ್ಚರ್ಗೆ, ಎಲ್ಲಾ ರಾಜ್ಯಗಳಿಗೆ, ವಿಶೇಷವಾಗಿ ಕರ್ನಾಟಕಕ್ಕೆ ಅದರ ಪಾಲಿನಿಂದ ಹೆಂಗ್ ವಂಚನೆ ಮಾಡ್ಲಾಗ್ತದೆ, ಕರ್ನಾಟಕದಿಂದ ಎಷ್ಟು ಲೂಟಿ ಮಾಡ್ಲಾಗ್ತಿದೆ, ಕರ್ನಾಟಕಕ್ಕೆ ಎಷ್ಟು ಕಡಿಮೆ ಕೊಟ್ಟು ವಂಚನೆ ಮಾಡ್ಲಾಗ್ತಿದೆ, ಮತ್ತೆ ಕನ್ನಡ ಭಾಷೆಗೆ ಹೆಂಗೆ ಅದು ಅಡ್ಡಿಯಾಗಿದೆ ಅನ್ನೋ ವಿಚಾರ ಹೇಳಲಾಗ್ತದೆ. ಕೊನೆಯದಾಗಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮುಕ್ತಾಯಗೊಳಿಸಿ, ಸಂವಿಧಾನವನ್ನ ಬದಲಾಯಿಸಿ, ಪ್ರಜಾತಂತ್ರ ವ್ಯವಸ್ಥೆಯನ್ನು ರದ್ದು ಮಾಡಿ, ಒಂದು ಧರ್ಮದ ಹೆಸರಿನಲ್ಲಿ ಒಂದು ಸರ್ವಾಧಿಕಾರವನ್ನ ಹೆಂಗ್ ತರ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಅಂಶಗಳನ್ನು ಹೇಳ್ತದೆ. ಇದು ಎಷ್ಟು ಸರಳವಾಗಿ ಹೇಳಿದಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಬೆಲೆ ಏರಿಕೆ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವರ ಪ್ರತಿಯೊಂದು ವಿಚಾರದಲ್ಲೂ ಹಂಗೆ ಹ್ಯಾಂಡಲ್ ಮಾಡಾಗಿದೆ. ಅವರ ಆರ್ಗ್ಯುಮೆಂಟ್ ತೆಗೆದುಕೊಂಡೆ ಅವರ ಆರ್ಗ್ಯುಮೆಂಟ್ಗಳನ್ನು ಕೂಡ ಮುರಿಯಲಾಗಿದೆ. ಉದಾಹರಣೆಗೆ ಬೆಲೆ ಏರಿಕೆ ತಗೊಂಡ್ರೆ ಅವ್ರು ಹೇಳ್ತಾ ಇರೋದೇನೋ, ಬೆಲೆ ಏರಿಕೆ ಕಾರಣ ಆಗ್ಲಿಕ್ಕೆ ಒಪೆಕ್ ರಾಜ್ಯಗಳು ಪೆಟ್ರೋಲಿಯಂ ಪ್ರೊಡಕ್ಷನ್ ಮಾಡ್ಲಿಲ್ಲ, ಇಂಟರ್ನ್ಯಾಷನಲ್ ರೇಟ್ ರೈಸ್ ಆಯ್ತು, ಅದಕ್ಕೆ ಜಾಸ್ತಿ ಆಯ್ತು ಒಂದು. 2ನೇದು ಕಾಂಗ್ರೆಸ್ನವರು ಎಲ್ಲವೂ ಕೂಡ ಸಿಕ್ಕಾಬಟ್ಟೆ ಪೆಟ್ರೋಲಿಯಂನ ತಪ್ಪಾಗಿ ಅವರು ಹ್ಯಾಂಡಲ್ ಮಾಡ್ಬಿಟ್ಟು 1 ಲಕ್ಷ ಒಂದು ಹಲವಾರು ಕೋಟಿಗಳ ಬಾಂಡ್ ಸಾಲ ಮಾಡ್ಬಿಟ್ಟಿದ್ರು, ಪೆಟ್ರೋಲಿಯಂ ಬಾಂಡ್ ತಗೊಂಡು ಸಾಲ ಮಾಡಿದ್ರು. ಅವರ ಪಾಪದ ಕೊಡವನ್ನ ತುಂಬಿಸ್ಲಿಕ್ಕೋಸ್ಕರ ಖರ್ಚಾಯ್ತು. 3ನೇದು ಅನಿರೀಕ್ಷಿತವಾಗಿ ಕೋವಿಡ್ ಬಂತು, ಇಡೀ ದೇಶಕ್ಕೆ ವ್ಯಾಕ್ಸಿನ್ ಹಾಕಬೇಕಾಗಿತ್ತು, ಹಂಗಾಗಿ ಅನಿವಾರ್ಯವಾಗಿ ನಾವು ಅದರ ಭಾರವನ್ನ ನಾವು ವರ್ಗಾಯಿಸಲೇಬೇಕಾಗಿತ್ತು. 4ನೇದಾಗಿ ಇಡೀ ದೇಶಕ್ಕೆ ಒಂದು ಆಹಾರ ಸಪ್ಲೈ ಮಾಡ್ಬೇಕಂತ ಪರಿಸ್ಥಿತಿ ಬಂತು, ಹಂಗಾಗಿ ಗರೀಬ್ ಕಲ್ಯಾಣ ಆಹಾರ ಯೋಜನೆ ಬಂತು, ಅದಕ್ಕೋಸ್ಕರ ಸುಮಾರು ಕಟಿ ಆಯ್ತು.
ಇದು ಬಹಳ ಸರಳವಾಗಿ ಪುಸ್ತಕ ಬಿಚ್ಚಿಡ್ತದೆ. ಆಯ್ತಪ್ಪ, ಈ 4 ಆಯ್ತು, ಹೌದಾ ನೋಡೋಣ. ಫಸ್ಟ್ ಆಫ್ ಆಲ್ ಈ ಇಂಟರ್ನ್ಯಾಷನಲ್ ರೈಸ್ ಹೆಚ್ಚಾಗಿಲ್ಲ, ಕಡಿಮೆ ಆಗಿದೆ, ಅದು ಮಹಾ ಸುಳ್ಳು, ಅದು ನೋಡೋದಾಗ್ತದೆ. ಇನ್ನು 3 ವಿಚಾರಗಳಿಗೆ ಬಂತು ಅಂತ ಹೇಳಿದ್ರು ಕೂಡ ಅದ್ರೊಳಗೆ ಒಟ್ಟು ಆಗಿರುವ ಖರ್ಚುಗಳು ಎಷ್ಟು ಒಂದೊಂದು ವಿಚಾರಕ್ಕೂ. ಈಗ ಕಾಂಗ್ರೆಸ್ನವರು ಏನ್ ಮಾಡಿದ್ರು, 1 ಲಕ್ಷ ಕೋಟಿ ಸಾಲ, ಅದು ಸಬ್ಸಿಡಿ ಕೊಡಕ್ ಮಾಡಿರೋಂಥದ್ದು, ಕೊಳ್ಳೆ ಮಾಡಕ್ಕಲ್ಲ. ಅದು ಜನರಿಗೆ ಬೆಲೆಗಳನ್ನ ಕಡಿಮೆ ಮಾಡಿಕೋಸ್ಕರ ಮಾಡಿದಂತ ಸಾಲ 1 ಲಕ್ಷ ಕೋಟಿ. ಅದು 1 ಲಕ್ಷ ಕೋಟಿ ಆಯ್ತು, 1 ಲಕ್ಷ ಕೋಟಿ ನೀವು ಸಾಲ ತೀರಿಸಿದ್ದೀರಿ ಅಂತ ಇಟ್ಕೊಳ್ಳೋಣ, ಅದು ಒಂದು. ಎರಡನೆಯದ ವ್ಯಾಕ್ಸಿನ್ ಆಗಿರುವಂತದ್ದು ಒಟ್ಟು 36,000 ಕೋಟಿ ಮಾತ್ರನೇ, ಅದು ದೊಡ್ಡ ಅಮೌಂಟ್ ಅಲ್ಲ. ಅದನ್ನು ಕೂಡ ಮತ್ತೆ ಅದನ್ನು ಪೂರ್ತಿಗೊಳಿಸ್ದಲೆ ಮತ್ತವ್ರಿಗೆ ಲೂಟಿ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ. 110 ರೂಪಾಯಿ ಇದ್ದಂತ ವ್ಯಾಕ್ಸಿನ್ ನ 600-700 ರೂಪಾಯಿಗೆ ಮಾರಾಟ ಮಾಡಿಸಿ ಇಡೀ ದೇಶ ಲೂಟಿ ಮಾಡಿದ್ದಾರೆ. ಅದಿರ್ಲಿ, ಒಟ್ಟು ಅವ್ರು ಖರ್ಚು ಮಾಡೋದು 36,000 ಕೋಟಿ ಅಷ್ಟೇನೆ. ಕಲ್ಯಾಣ ಆಹಾರ ಯೋಜನೆ ಏನಿದೆ, ಗರೀಬ್ ಕಲ್ಯಾಣ ಆಹಾರ ಯೋಜನೆ, ಅದಕ್ಕೆ ಒಟ್ಟು ಆಗಿರುವಂತದ್ದು 4-3 ಲಕ್ಷ ಕೋಟಿ. ಒಟ್ಟು ಈ ಮೂರನ್ನು ಕೂಡಿದರೆ ಅನಿರೀಕ್ಷಿತವಾದ ವೆಚ್ಚಗಳು ಕಳೆದ 10 ವರ್ಷದಲ್ಲಿ 6 ಲಕ್ಷ ಕೋಟಿ ಮಾತ್ರವೇ. ಆದರೆ ಇವರು ರೈಸ್ ಮಾಡಿರುವಂತ ಪೆಟ್ರೋಲ್ ಮತ್ತು ಗ್ಯಾಸ್ಗಳ ಮೇಲೆ ಹಾಕಿರುವಂತಹ ಸಬ್ಸಿಡಿ ಕಡಿತ ಮಾಡಿರೋದು, ಅದ್ರ ಮೇಲೆ ಸೆಸ್ ತೆರಿಗೆ ಜಾಸ್ತಿ ಮಾಡಿರೋದು, ಎಲ್ಲ ಜನರ ಮೇಲೆ GST ಹಾಕಿ ಸುಲಿಗೆ ಮಾಡಿರೋದು, ಎಲ್ಲವೂ ಸೇರಿಸಿದರೆ ಕಳೆದ 10 ವರ್ಷದಲ್ಲಿ 58 ಲಕ್ಷ ಕೋಟಿ. 58 ಲಕ್ಷದ ಕೋಟಿಯಲ್ಲಿ 6 ಲಕ್ಷ ಕೋಟಿ ಅನಿವಾರ್ಯ ಖರ್ಚುಗಳನ್ನು ತೆಗೆದ್ರು, ಬರೋಬ್ಬರಿ 52 ಲಕ್ಷ ಕೋಟಿನ ದೋಚಿದ್ದಾರೆ. ಇದನ್ನ ನಾವು ಯಾರನ್ನೇ ಕರೆದು ಕುಂದ್ರಿಸಿದ್ದು ಮಾತನಾಡಿದ್ರು ಕೂಡ ಇದಕ್ಕೆ ಬದಲಿ ಉತ್ತರ ಯಾರು ಕೊಡಕ್ ಸಾಧ್ಯ ಇಲ್ಲ. ಲೆಕ್ಕ ಕೊಡಿ ಅಂತ ಎದೆ ತಟ್ಟಿ ನಾವು ಕೇಳ್ಬೋದು. ಅದೇ ರೀತಿಯಲ್ಲಿ ಹಂಗಾಗಿ ಈ 57 ಲಕ್ಷ ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಬಂದಾಲು ಕೂಡ ಕಾರ್ಪೊರೇಟ್ ಲೂಟಿ ಹೆಂಗ್ ನಡೆದಿದೆ, ಅವ್ರಿಗೆ ಎಷ್ಟು 30 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲಾಗಿದೆ, ಅವರಿಗೆ ಸುಮಾರು 27 ಲಕ್ಷ ಕೋಟಿಯ ತೆರಿಗೆ ವಿನಾಯಿತಿಯನ್ನು ಅವರಿಗೆ ಕೊಡಲಾಗಿದೆ, ಮತ್ತು ಸುಮಾರು ಹೆಚ್ಚು ಕಡಿಮೆ 60 ಲಕ್ಷಕ್ಕೂ ಹೆಚ್ಚಿನ ಕೋಟಿಗಿಂತ ಹೆಚ್ಚು ವಿನಾಯಿತಿಗಳನ್ನ ಕೊಡಲಾಗಿದೆ ಅವರಿಗೆ. ಇದನ್ನೆಲ್ಲದನ್ನು ಕೂಡ ಬಿಚ್ಚಿಡಲಾಗಿದೆ. ಅದೇ ಟೈಪು ಈ ಭ್ರಷ್ಟಾಚಾರ, ಅದರಿಂದ ಇವ್ರು ಲೂಟಿ ಮಾಡಿರುವಂತ ಹಣ ಎಷ್ಟು. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಬಹಳ ಬಿಡಿಯಾಗಿ ಬಿಚ್ಚಿಟ್ಟಿದೆ. ಸೊ ಹಂಗಾಗಿ ಈ ಪುಸ್ತಿಕೆ ಅನ್ನುವಂಥದ್ದು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ಜೇಬಿನಲ್ಲಿ ನಾವು ತಲುಪಿಸಬೇಕು. ಈ ಪುಸ್ತಕ ಬರೀ ಬಿಡುಗಡೆ ಮಾಡಿದ್ರೆ ಆಗಲ್ಲ. ನೆಕ್ಸ್ಟ್ ನಮ್ ಫೇಸ್ ಇರುವಂತಹದ್ದು ಇದನ್ನ ತಲುಪಿಸ್ಬೇಕು. ಎಲ್ಲಾ ಕ್ಯಾಂಡಿಡೇಟ್ಗಳಿಗೂ ಅಪ್ರೋಚ್ ಮಾಡಬೇಕು, ಅವ್ರಿಗೂ ಕೂಡ ಇದನ್ನ ತೆಗೆದುಕೊಳ್ಳಿ, ಮತ್ತೆ ನಿಮ್ಮೆಲ್ಲಾ ಕಾರ್ಯಕರ್ತರಿಗೂ ಇದನ್ನ ತಲುಪಿಸಿ ಅನ್ನೋ ಟೈಪ್ ಮಾಡಬೇಕು. ಈಗ 1 ಲಕ್ಷ ಪುಸ್ತಕಗಳು ಈಗ ಪ್ರಿಂಟ್ ಆಗಿದಾವೆ. ಇದೇನೇನು ಸಾಲದು. ನಾವು ಕರ್ನಾಟಕದಲ್ಲೇ ಕನಿಷ್ಠ ಪಕ್ಷ 3 ಲಕ್ಷ ಪುಸ್ತಕ ಆದ್ರೂ ಮಾರಾಟ ಮಾಡಬೇಕು. ಇಂಗ್ಲಿಷ್ ನಲ್ಲೂ ತಂದು ಕೂಡ ಇನ್ನು ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ತರ್ಜುಮೆ ಮಾಡಿ ಟ್ರೈ ಮಾಡ್ಬೇಕು. ಇನ್ನು ಸ್ವಲ್ಪ ಮೊದಲು ಬಂದಿದ್ರೆ ಚೆನ್ನಾಗಿರ್ತಿತ್ತು, ತಡವಾಗಿದೆ. ಆದ್ರೂ ಕೂಡ ಇದನ್ನೆಲ್ಲವೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಇಷ್ಟು ಕನ್ನಡದಲ್ಲಿ ಮುಗೀತು. ಹಿಂದಿಯಲ್ಲಿ ಹೇಳಬೇಕು ಅಂದ್ರೆ 1-2 ನಿಮಿಷದಲ್ಲಿ ಮಾತ್ರ ಹಿಂದಿನಲ್ಲಿ ಅನುವಾದ ಮಾಡಿ ನಿಲ್ಲಿಸ್ತೇನೆ. ವಾಸಿ ಅವ್ರು ಹೆಂಗ್ ಹೇಳ್ತಾರೋ ಹಾಗೆ. ಅಗತ್ಯ ಸ್ವಲ್ಪ ಹಿಂದಿಲಿ ಹೇಳ್ಬಿಡಿ. सब साथियों को सलाम नमस्कार। ये जो बुकलेट है सब लास्ट 10 साल में जो भी रिसर्च चला है उस सब सोशल मीडिया. हेलो ಕೇಳಿಸ್ತಿಲ್ವಾ? ಕೇಳಿಸ್ತಾ ಇಲ್ಲ. ಕೇಳ್ತಿದೆ ಮಾತಾಡ್ತಾ ಹೋಗಿ, ಕೇಳ್ತಿದೆ. हाँ, ये लास्ट 10 साल में जो भी रिसर्च चला है उसको सबको समअप करते हुए बहुत सरल विधान में, बहुत सिंपल में एक्टिविस्ट के लिए तैयार किया हुआ ये पैकेट बुक है. ಎಲ್ರಿಗೂ ಕೇಳ್ತಾ ಇದೆ ಮಾತಾಡಿ. ಕೇಳೋಶಕ್ ಅವ್ರಿಗೆ ಮಾತ್ರ ಕೇಳ್ತಿಲ್ಲ. ಮುಂದುವರ್ಸ್ಲಾ? Yes, please continue. Please. Okay. So ये एक पैकेट डायरी है एक्चुअली. ये सब एक्टिविस्ट को कंपलसरी इस बार बहुत जरूरत है. इसमें 10 पॉइंट को हैंडल किया गया है. अभी बीजेपी के कमियों को निकालने के लिए 1000 पॉइंट है, मगर हम बहुत चीज बोलेंगे तो उसका मतलब है हम कुछ नहीं बोले. कभी भी एक नेरेटिव इफेक्ट होना है बोले तो कुछ ही पॉइंट सेलेक्ट करना है. सब लोग उसी पॉइंट को बार बार अलग अलग ढंग से लोगों को कन्विंस करना है, तब उनको समझ में आएगा. सो इसलिए 10 पॉइंट के ऊपर फोकस किया गया है. एक प्राइस राइज के बारे में, अगर एग्रीकल्चर क्राइसिस के बारे में, बेरोजगारी के बारे में, और इनकम कैसा कोलैप्स हुआ है, वेजेस कैसे डाउन हुए हैं इसके बारे में, और कारपोरेट लूट के बारे में,
करप्शन के बारे में, रिजर्वेशन को कैसा खत्म किया जा रहा है उसके बारे में, महिला और जेंडर माइनॉरिटीज जो हैं उनके, ट्रांसजेंडर, उनके ऊपर जो अट्रॉसिटी चल रहा है उसके बारे में, फेडरल स्टेट में स्टेट्स को कैसे लूट कर रहे हैं उसके बारे में, स्पेशली में कर्नाटक को क्या अन्याय हुआ है उसके बारे में, फाइनल धर्म के नाम पे कैसा सर्वाधिकार ला रहे हैं और डेमोक्रेसी को खत्म कर रहे हैं और कॉन्स्टिट्यूशन को खत्म कर रहे हैं। ये 10 पॉइंट के ऊपर हैंडल किया गया है। हर चीज के अंदर भी उनका जो आर्ग्यूमेंट है वो आर्ग्यूमेंट को तोड़ते हुए हमारा आर्ग्यूमेंट क्या होना चाहिए, इसको बुलेट पॉइंट्स में बहुत सिंपल वे में इसको एक्सप्लेन किया गया है। ये किताब और थोड़ा जल्दी आए तो और भी अच्छा रहता था, मगर टोटल प्रोसेस में थोड़ा टाइम लिया हुआ है इसमें। तो इसके अंदर कन्नड़ में तो अभी 1 लाख छपा है, इसको और भी मिनिमम 3 लाख छपा के नॉट ओनली हमारे एक्टिविस्ट, सब पॉलिटिकल पार्टीज के एक्टिविस्ट तक भी इसको ले जाने की जरूरत है। अभी ये इंग्लिश में 1-2 दिन में फाइनल टचअप है, 2 दिन में इंग्लिश में भी शेयर किया जाएगा। इसमें इफ पॉसिबल सब रीजनल लैंग्वेजेस में भी ये ट्रांसलेट होके जल्दी से जल्दी आ सकता है बोले तो ये एक इम्पोर्टेंट टूल एक्टिविस्ट के सामने होगा। इसको रखते हुए हम कहीं भी, एक्चुअली बीजेपी तो टोटल बैंक करप्ट है, उनके सामने लोगों को कन्विंस करने के लिए या बताने के लिए कुछ भी नहीं है उनके पास। वो टोटल फेल्ड गवर्नमेंट है, उनके पास 5% का भी उनका सक्सेस कुछ नहीं है जो ठोस बोल के लोगों को इन्फ्लुएंस कर सके। वो पूरा सिर्फ मीडिया इमेज के ऊपर चल रहे हैं, हम सबको पता है। तो ये उनको एक्सपोज करने के लिए ये बुकलेट और एक्टिविस्ट को इक्विप करने के लिए उनके हाथ में एक हथियार जैसे ये टूल जैसे एक यूटिलाइज होगा। तो इसको हम कृपया सब उनको लैंग्वेज में लाने का कोशिश करेंगे तो बहुत अच्छा रहेगा। शुक्रिया, थैंक यू। Thank you, Noor. ತುಂಬಾ ಸ್ಪಷ್ಟವಾಗಿ ವಿವರಿಸಿದಿರಿ. Thanks are to Noor for this very comprehensive overview. We will now release the booklet. I request our guests, Teesta Setalwal, Akar Patel, Father Gerald, Jignesh Mevani, Purushottam Bidimale, Ellen Mukundraj, and Yusuf Kani to be ready to show the poster and to release the booklet. And then I will request each of them to speak. ಈಗ ನಮ್ಮ ಅತಿಥಿಗಳು ಬುಕ್ ನ ರಿಲೀಸ್ ಮಾಡ್ತಾರೆ, ಅದಾದ್ಮೇಲೆ ಎಲ್ರು ಒಂದು 3 ರಿಂದ 4 ನಿಮಿಷ ಈ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. Teesta? Yeah, I have it on my phone. I'm sorry I couldn't take a printout. Okay, yeah. My phone I have. Akar, I think Akar hasn't joined us yet. Father Gerald? Professor Bilimale? Jignesh Mevani? I know Mukundraj is here. Indira? Yusuf Kaniyaru? Okay. So Teesta, thanks for being prompt. We'll request you to speak, say a few words about this booklet. Thank you. Yeah. Very good afternoon, friends. Namaskar or salam sabko. First of all, congratulations to Idelu Karnataka for bringing out this booklet. Very important document at this very critical juncture. मुझे लगता है ये बहुत ही एक अहम हमारे हाथ में हथियार होगा जिससे हम लोगों के सामने बहुत सरल और साफ भाषा में बातचीत रख पाएंगे. Friends, when we speak about the last 10 years of this government, nothing comes to my mind better than a line which I wrote in 2016, where I said this government has declared a war against all sections of its own people. This is not a government of the people, for the people, and by the people under the Constitution. It is not a representative government as the preamble of the Constitution requires an elected government to be. It has violated every norm of procedural, normative, and substantive democracy. कहने का मतलब यह है कि हर तबके के खिलाफ एक जंग छेड़ा है ये सरकार ने, और चाहे वो अल्पसंख्यक मुसलमान हो, ख्रिस्ती हो, दलित हो, कामगार हो, किसान हो, महिला हो, या हमारे MSME हो, middle small scale industries, हर तबके के खिलाफ, against every section, this government has followed policies
that has accumulated capital for its a handful of crony capitalists, and has completely destroyed procedural and normative democracy. आपने सुना होगा गए 10 सालों में भी और गए 2 महीने में भी कि at least 7 members of parliament of the ruling regime have made a statement that they are going to change the constitution. Let us not underestimate this threat. Ideologically, this government is sworn to a theocratic, autocratic state, not to the Republic of India, not to the constitution that was born after 150, 200 years of struggle against the British, where every section of Indians joined. So I think it's very important कि हम लोगों के सामने ये बात रखें कि ये करो या मरो. It's a do or die election. We need to vote in full strength. We need to call out people to vote. We need to convince people on various issues that are before the country, whether it is Adivasi rights, whether it is the erosion of the Forest Rights Act by bringing in the Forest Conservation Act or the National Highways Act, whether it is the worker codes, whether it is within 8 days of this Prime Minister being sworn in in 2014, what did we see? We saw the brutal murder of Mohsin Sheikh in my state of Pune. And after that, a series of lynchings and brutal killings of individual Muslims, all in the name of faith, while they were carrying out their profession of livelihood. Whether it is Pehlu Khan, whether it is Junaid, whether it is Zafar, whether it any number of names, it's been a calendar of shame for the last 9.5, 10 years. And institutionally, we have seen Parliament being used to destroy the Constitution brick by brick. Friends, there was a news this morning brought out by the Reporters Collective. Look at the danger before the country, that the Sainik schools that have been set up by the Ministry of Defense are now going to be handed over to the RSS. Sadhvi Ritambara, the likes of Sadhvi Ritambara, who spew poison, are going to train those who get into cadets who get into the army. I mean, we are living on the brink of a very, very major disaster, ideologically and realistically. Our laws have been weaponized. हमारे कानून का शास्त्रीकरण हुआ है, चाहे वो UAPA कानून हो, चाहे वो PMLA कानून हो, चाहे वो अलग अलग कानून जो हमारे आदिवासी और के मानवाधिकार को मारने के लिए लाए गए हो. We've seen a weaponization of the laws in the hands of a very autocratic regime that wants to change the very nature and structure of the state. And therefore, I feel this handbook could come in handy. I'm looking forward to the English edition. Unfortunately, I cannot read Kannada. And I really believe it's very, very important that we go that last mile, go to every nook and corner to make that last vote count. अभी भी बहुत समय कम बचा है. 19 अप्रैल को पहला इलेक्शन शुरू होता है और आखिरी इलेक्शन मई के अंत में है. जून 2 को काउंटिंग है. अभी भी देर सही या जो भी है, सुप्रीम कोर्ट शायद EVM और VVPAT पे निगरानी करने वाला है. मगर सबसे बड़ा खुलासा जो हमारे देश के सामने आया है वो भ्रष्टाचार को लेकर है. The electoral bonds issue which has burst upon us in the last 2 months, and I believe we need to do everything to convey to the people. जैसे एक झारखंड के अखबारों ने पहले दिन छाप के बताया, चंदा दो धंधा लो. Very simple. It is the biggest extortion rackets. It's a vasuli ka scheme. It is meant to completely corrode and erode the transparency of free and fair elections, accountability of political funding, completely make the level playing field unbalanced, which it already was. And therefore, I feel the electoral bond scheme and what it means also needs to be taken to the people. Finally, because I come from the profession of the media, I think these 10 years will be remembered for the complete abdication by the commercial legacy media in this country. And I think we need to really salute those independent portals in every language and YouTubers who have come forward to present at great risk, sometimes at great personal risk, the true facts before the country. Let us spread that information. Let us ensure that we build up our own alternate information network, use the material, share the material. And as was said, and I'll quote what was said at the rally of the India Coalition last Sunday, without defending or without standing for a political party, I think today we have no choice. We have to talk about the India Coalition that will hopefully muster up enough manpower, woman power, and courage to take on these forces. It is a question
of saving the people and saving the constitution. If our constitution does not remain, we as a people and the social justice dream that we have does not remain. With threats like the CAA, NRC, and NPR, we are seeing a sense of insecurity and social turmoil. We've already seen it in Assam. At so many levels, there's been a complete abdication of constitutional responsibility. Manipur still has people in relief camps, women and children who have lived through a harsh winter, who starve, who do not have enough medicines. And the newspaper headlines do not take us to Manipur. They do not take us to the lives of millions of people who do not have enough food to eat. They do not take us to the homes of people who are finding it difficult to make ends meet. तो आज की पत्रकारिता ने सबसे बड़ा धोखा दिया है देश की लोकशाही को, जो लेगेसी पत्रकार, और इसीलिए जो आजाद पत्रकारिता हाजिर है, चाहे वो ऑनलाइन चैनल हो अलग अलग जबानों में, चाहे वो यूट्यूबर हो, उनकी खबरें हमें लोगों तक पहुंचानी चाहिए अलग अलग तरीके से, क्योंकि आजाद हिंदुस्तान की आजादी की लड़ाई में भी इस तरह की आजादी के आंदोलन की पत्रकारिता ने ये बात लोगों के पास पहुंचाई. बहुत बहुत बधाई हो. Congratulations to Idelu Karnataka. I hope I've not overstepped my limit. Thank you very, very much for giving this opportunity. And we will certainly do whatever we can to put out this booklet in as many languages as is available. Thank you very much. Thank you, Tista, for this very critical note and for flagging really what should be a history of shame in nation building, and for also highlighting the need for all of us to become more responsible and engaged in this important task. Thank you again. I'll now ask I now request Father Gerald D'Souza to say a few words. Father not there? He's Father, there. please unmute yourself. Yes. Yeah, good evening. And first of all, congratulations, Nursidhar and team for bringing out this booklet. We are aware we are having this commitment or a pledge to save our democracy, a pledge to save the constitution. And in this direction, this is an attempt to take the truth to the people from distraction politics to the real issues. That is what we need to refocus, reorient our dynamics or perhaps narratives of politics today. It is completely distorted with the lies that are told again and again. In that context, to tell the truth and keep the truth with the statistics before the people is an attempt to tell loud and clear the present government is perhaps not on the right way, and we need to think seriously before we vote. The second point is when the corruption is legalized, and that is the strong point of this country. They did it very, very strategically, very clearly, and very legally. Corruption was through electoral bonds. I think one big corruption is out of the box just now. And we require in that context a multifaceted approach to fight against that corruption. I know the government in power will definitely find different legal ways of being corrupt. And I think the collective consciousness should come out in open. And I think this is one of the attempts the Idelu Karnataka is making and has been making for the last few months. Thirdly, the attempt to reach out to the people, whatever we discuss, our analysis most of the time remain with the people, those who can understand certain policies beyond the narratives, beyond the media coverage. I think this is one of the attempts to take those statistics, those concepts, or perhaps those issues to the people where simple people can understand. And this is the powerful means for the people, as Nursidhar said, for any conversation, any argument with the
people, those who have got false propaganda still in power. The title of the booklet is very interesting. No, is it enough that we have experienced Anubhavisittu Saku, or it is a betrayal? And betrayal is galore in all the forms that that we experience. But at the same time, government has projected that it is a very strong government. It is internationally having a space and command. This myth, I think, we need to keep on busting, and I think we need to move beyond all that. The ideology and the real life, we know there is a lot of gap. The practical things that happen in the field and with the life of the people, there is a lot of gap. To bridge that gap and perhaps to make people realize is a bigger task today in the whole one-sided narrative, or perhaps false narratives. In that context, I deem this booklet is a collective effort, and it is an attempt to establish or perhaps reaffirm the collective consciousness of the people. People are conscious, their conscience is still alive, that is no doubt about it. But to make it more collective, more powerful, and more visible, and this attempt definitely will reach out to that process of putting our consciences, if I can use the word, together, and to have that collective effort. Therefore, my appeal once again is from this book will reach to the maximum number of people, especially the ordinary people, that we may move away from that hero worship and that consistent image building exercise to the real issues. We may keep our focus very, very clear on the real issues and not to fall prey to the distraction politics, though it is tempting very much most of the times, that we may keep resisting that temptation and focus on our real issues and make aware people, the ordinary people, the simple people who are the real the wealth of this country, may realize their own worth of voting and the power that is there in their hands. Only when we start thinking collectively, when our collective consciousness is on a far high standard, definitely we will be achieve the greater change that we are aspiring for. So once again, thank you for this opportunity, and I congratulate for all those who have worked hard to bring this booklet out. And I firmly believe and wish that we, through this attempt especially, we move to a social transformation that we are looking for. Thank you. Thank you, Father D'Souza, for highlighting the need for multi-pronged approach and for us to keep persisting in this very important responsibility. I'll now request Professor Purushottam Pilimale to say a few words. Am I audible? Yes, sir. Yes, sir. Please continue. Thank you, Professor Vasavi, for arranging this program and to release this wonderful book. ಇಲ್ಲಿ ಹೆಚ್ಚಿನವರು ಕನ್ನಡಿಗರೇ ಇರೋದರಿಂದ ನಾನು ಕೆಲವು ಮಾತುಗಳನ್ನು ಕನ್ನಡದಲ್ಲಿ ಹೇಳ್ತೇನೆ. ನಾನು ಏನು ಹೇಳ್ತೇನೆ ಅದನ್ನು ನಾನು ಆಲ್ರೆಡಿ ಇಂಗ್ಲಿಷಲ್ಲಿ ಇದೆ, and I'll be very happy to share whatever I spoke. It's already in English and I can share it after the talk. Now, this is a very important booklet because ಇದು ನಮಗೆ T.S. Eliot ಹೇಳಿದ ಹಾಗೆ time past is time present and time present is time future. ಇದನ್ನ ಅಲ್ಲಮ ಪ್ರಭು 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೇಳಿದ. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ. ಅಂದ್ರೆ ವರ್ತಮಾನದಲ್ಲಿ ನಮಗೆ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳದೆ ಫ್ಯೂಚರ್ ಅನ್ನ ಕಟ್ಟಕ್ಕಾಗಲ್ಲ ಅಂತ. ಸೊ ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಏನಾಗಿದೆ, ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಬಿಟ್ಬಿಡೋಣ. ಮೋದಿ ಗವರ್ಮೆಂಟ್, ಮೋದಿ, ಶಾ ಅಂಡ್ ಯೋಗಿ ಅವ್ರ ಹತ್ರ ತುಂಬಾ ದುಡ್ಡಿದೆ. ಆಮೇಲೆ ಅದು ಚುನಾವಣಾ ಬಾಂಡ್ಗಳ ಮೂಲಕ, ಕರಪ್ಷನ್ಗಳ ಮೂಲಕ ಸಿಕ್ಕಾಪಟ್ಟೆ ಬಂದಿದ್ದರಿಂದ ದೇ ಕುಡ್ ಸ್ಪೆಂಡ್ ಲಾಟ್ಸ್ ಆಫ್ ಮನಿ ಆನ್ ಅಡ್ವರ್ಟೈಸ್ಮೆಂಟ್. ಆಮೇಲೆ ಅದೆಲ್ಲ ನಮಗೆ ಗೊತ್ತಿದೆ. ಬಟ್ ವಾಸ್ತವ ಏನು, ವಾಟ್ ಇಸ್ ದ ರಿಯಾಲಿಟಿ ಎಂಬುದನ್ನ ಈ ಪುಸ್ತಕ ತುಂಬಾ ಚೆನ್ನಾಗಿ 10 ಪಾಯಿಂಟ್ಗಳಲ್ಲಿ ಹೇಳ್ತದೆ.
ಇದನ್ನು ಇಟ್ಟುಕೊಂಡು, ಈ ಪಾಯಿಂಟ್ಗಳನ್ನ ಇಟ್ಟುಕೊಂಡು ಲೆಟ್ ಅಸ್ ಅಸ್ಯೂಮ್ ಸಮಥಿಂಗ್, ಅಥವಾ ಹೈಪೋಥಿಸಿಸ್ ಆಗಿ ಹೇಳೋದಾದ್ರೆ ವಾಟ್ ವಿಲ್ ಹ್ಯಾಪನ್ ಇಫ್ NDA ಕಮ್ಸ್ ಟು ದ ಪವರ್ ಇನ್ 2024. ಇದನ್ನು ಅನ್ನಿಸಿದಾಗ ನನಗೆ ಐ ವಾಂಟ್ ಟು ಸೇ ಫ್ಯೂ ವರ್ಡ್ಸ್, some 10 or 12 points on the basis of the result of this book. Okay, now number one, if NDA comes to the power in 2024, ಅದು ಮತ್ತೆ ಬಂದ್ರೆ ಈ ಭಾರತದ ಸಂವಿಧಾನ ಇದೆಯಲ್ಲ ಅದು ಅನ್ಇಂಪಾರ್ಟೆಂಟ್ ಆಗ್ತದೆ. See, they may not change the constitution because ಕಾನ್ಸ್ಟಿಟ್ಯೂಷನ್ ಪರವಾಗಿ ನಮ್ಮ ದೇಶದಲ್ಲಿ ಇವತ್ತು OBCಗಳು, SC, STಗಳು ಒಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಈ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವುದರಿಂದ ಅವರಿಗೆ SC, STಗಳ ವೋಟ್ ಹೋಗಬಹುದು ಎಂಬ ಭಯದಿಂದ ಅವರು ಸಂವಿಧಾನವನ್ನ ಬದಲು ಮಾಡಲ್ಲ. ಆದ್ರೆ ಸಂವಿಧಾನವನ್ನು ಇಟ್ಟುಕೊಂಡೇ ಅವರಿಗೆ ಬೇಕಾದನ್ನು ಮಾಡ್ತಾರೆ. ದೇ ಡೋಂಟ್ ಕೇರ್ ಫಾರ್ ಕಾನ್ಸ್ಟಿಟ್ಯೂಷನ್. ಸೊ ಇದರಿಂದ ಏನಾಗ್ತದೆ, ನಾವು ಸಂವಿಧಾನ ಏನು ಮಾಡ್ಲಿಲ್ಲ ಅಂತ ಹೇಳ್ತಾನೂ ಇರ್ತಾರೆ, ಆದ್ರೆ ಸಂವಿಧಾನಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ 5 years ಅವ್ರು ಏನಾದ್ರು ಬಂದ್ರೆ ಈ ಕಾಂಟ್ರಡಿಕ್ಷನ್ ಅನ್ನ ನಾವು ಇಂಡಿಯಾದಲ್ಲಿ ನೋಡ್ತೇವೆ. ಎರಡನೇದು, ಮೀಸಲಾತಿಯನ್ನು ತೆಗಿತಾರೆ. ಈಗ ಎಲ್ಲವನ್ನ ಪ್ರೈವೇಟೈಸ್ ಮಾಡಿದ ಮೇಲೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಮೀಸಲಾತಿ ಇಲ್ಲದೆ ಇದ್ದಾಗ ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಮೀಸಲಾತಿ ಇದ್ದು ಏನು, ನೀವು ಈವನ್ 100% ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಮೀಸಲಾತಿ ಇದೆ ಅಂತ ಅನೌನ್ಸ್ ಮಾಡಿದ್ರು ಕೂಡ ಅಲ್ಲಿ ಜಾಬೇ ಕ್ರಿಯೇಟ್ ಆಗ್ತಾ ಇಲ್ಲ. ಹಾಗಾಗಿ ಈ ಮೀಸಲಾತಿ ಎಂಬುದು ಕಂಪ್ಲೀಟ್ ಆಗಿ ಒಂದು ಯೂಸ್ಲೆಸ್ ಆದ ಎಕ್ಸರ್ಸೈಸ್ ಆಗಿ ಅವರು ಅದನ್ನ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಒಪೋಸಿಷನ್ ಪಾರ್ಟೀಸ್ ಇರೋದೇ ಇಲ್ಲ. ಈಗ ಆಗುವ ಘಟನೆಗಳನ್ನು ನೋಡಿದ್ರೆ ಯಾವ ಒಪೋಸಿಷನ್ ಪಾರ್ಟಿಗಳು ಕೂಡ ಇರೋದಿಲ್ಲ. ಆದ್ರೆ ಒಪೋಸಿಷನ್ ಪಾರ್ಟಿ ಇಲ್ಲದೆ ಇದ್ದರೆ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಎಂಬ ಇಂಟರ್ನ್ಯಾಷನಲ್ ಪ್ರೆಷರ್ ಇರ್ತದೆ, ಇಂಟರ್ನಲ್ ಪ್ರೆಷರ್ ಇರ್ತದೆ, ಇಂಟೆಲೆಕ್ಚುಯಲ್ ಪ್ರೆಷರ್ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆದ ಕ್ರಿಟಿಸಿಸಮ್ ಅನ್ನ ಅವರೇ ಕ್ರಿಯೇಟ್ ಮಾಡ್ತಾರೆ. Somebody on behalf of BJP will raise questions about BJP. So that will solve the problem. ಈ ಫ್ಯಾಸಿಸಮ್ ಎಂಬುದು ಆರ್ಟಿಫಿಷಿಯಲ್ ಆಗಿ ವಿರೋಧಿಗಳನ್ನ ಕ್ರಿಯೇಟ್ ಮಾಡಿ ಸಪೋರ್ಟೆಡ್ ಬೈ ದ ಪ್ರಭುತ್ವ, ಸಪೋರ್ಟೆಡ್ ಬೈ ದ ರೂಲಿಂಗ್ ಪಾರ್ಟಿ, ಹಾಗೆ ಮಾಡಿ ಜನಗಳನ್ನ ಮೋಸ ಮಾಡ್ತಾರೆ. ಆಮೇಲೆ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಏನಿದೆ, ED ಇರ್ಬೋದು, EC ಚುನಾವಣಾ ಕಮಿಷನ್ ಇರ್ಬೋದು, ಯೂನಿವರ್ಸಿಟಿಗಳು ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ನ ಯಾವುದೇ ಯೂನಿಟ್ಗಳು ಕೂಡ ಅವು ತಮ್ಮ ಆಟಾನಮಿಯನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡು ಈಗ ಆಲ್ರೆಡಿ ಇಟ್ಸ್ ದ ವರ್ಜ್ ಆಫ್ ಕೊಲ್ಯಾಪ್ಸ್. ತುಂಬಾ ಕೊಲ್ಯಾಪ್ಸ್ ಆಗಿದೆ. ಸೆಂಟ್ರಲ್ ಯೂನಿವರ್ಸಿಟಿಗಳು, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಎಲ್ಲ ಕೊಲ್ಯಾಪ್ಸ್ ಆಗಿದೆ. ಸೊ ನೆಕ್ಸ್ಟ್ NDA ಬಂದ್ರೆ ಈ ಆಟಾನಮಿಯನ್ನ ಇಟ್ಟುಕೊಂಡಿರುವ ಇನ್ಸ್ಟಿಟ್ಯೂಟ್ಗಳು ಅವು ಸಂಪೂರ್ಣವಾಗಿ ನಾಶ ಆಗ್ತವೆ. ಆಮೇಲೆ ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ, ಹಿಂದುತ್ವದ ಹೆಸರಿನಲ್ಲಿ ಬ್ರಾಹ್ಮಣ್ಯ ಮರುಸ್ಥಾಪನೆ ಆಗ್ತದೆ. ಸೊ ಇಂಡಿಯನ್ ಸೊಸೈಟಿ ವಿಲ್ ಗೋ ಬ್ಯಾಕ್ ಅಟ್ ಲೀಸ್ಟ್ ಫಾರ್ 1000 years. ಇದು ಆದ್ಮೇಲೆ ಬಿಜೆಪಿ ಏನ್ ಮಾಡ್ತದೆ ಅಂತಂದ್ರೆ, NDA ಏನ್ ಮಾಡ್ತದೆ ಅಂತಂದ್ರೆ, ಸಿ ಇಫ್ ಎವ್ರಿಬಡಿ ಯುನೈಟ್ ಟುಗೆದರ್ ದೇ ಕ್ಯಾನಾಟ್ ರೂಲ್. ದಟ್ಸ್ ದ ಬ್ರಿಟಿಷ್ ರೂಲ್ ಅಂಡ್ ಎವ್ರಿಬಡಿ ನೋಸ್ ದಟ್. ಅದಕ್ಕೋಸ್ಕರ ಬಿಜೆಪಿ ಏನ್ ಮಾಡ್ತದೆ ಅಂತಂದ್ರೆ ಹಿಂದೂಗಳನ್ನೇ ಹೊಡಿತದೆ. Those who support BJP are considered as Hindus. Those who are against BJP are considered, they are considered as anti-nationals or anti-Hindus. So ಹಿಂದೂಗಳನ್ನೇ ಹೊಡೆಯುವುದು ಇದು ಟೋಟಲ್ ಹಿಂದೂ ವರ್ಸಸ್ ಮುಸ್ಲಿಂ, ಟೋಟಲ್ ಹಿಂದೂಸ್ ವರ್ಸಸ್ ಕ್ರಿಸ್ಟಿಯಾನಿಟಿ ಅದು ಈಗ ಇದೆ. ಬಟ್ ನೆಕ್ಸ್ಟ್ 5 years ಅಲ್ಲಿ ಹಿಂದೂಸ್ ವರ್ಸಸ್ ಹಿಂದೂ ಮಾಡ್ತಾರೆ. ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ದೇರ್ ವಿಲ್ ಬಿ ಇಂಡಿಯಾ ವಿಲ್ ಮೂವ್ ಸ್ಲೋಲಿ ಟುವರ್ಡ್ಸ್ ಎ ಸಿವಿಲ್ ವಾರ್. ಆಮೇಲೆ ಆಲ್ರೆಡಿ ತೀಸ್ತಾ ಎಲ್ಲ ಹೇಳಿದ್ದಾರೆ, ಮಹಿಳೆಯರ ಸ್ವಾತಂತ್ರ್ಯವನ್ನ ತೆಗಿತಾರೆ. ಯಾಕಂದ್ರೆ the comments coming from Nagpur is clearly says that women should be restricted to kitchen. So adu ಮಾಡ್ತಾರೆ. ಆಮೇಲೆ there is no stop for exploiting poor by corporate world. More importantly, if you see Jharkhand and northeastern places, ಅದು ನಿಮಗೆ ಗೊತ್ತಿದೆ. ಈಗ ನಾರ್ತ್ ಈಸ್ಟ್ ಅಲ್ಲಿ ಏನಾಗ್ತಾ ಇದೆ, ಮಣಿಪುರದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದೆ. ಇದು ಆಲ್ ಇಂಡಿಯಾಕ್ಕೆ ಸ್ಪ್ರೆಡ್ ಆಗ್ತದೆ. ಯಾಕೆಂತಂದ್ರೆ ನೆಲ, ಜಮೀನ್, ಜಲ, ವಾಟರ್ ಮತ್ತು ನೆಲ, ಜಲ ಮತ್ತು ನೆಲ, ಜಲ ಮತ್ತು ಫಾರೆಸ್ಟ್, ಕಾಡು. ದಿ ಫಾರೆಸ್ಟ್, water and zameen of the tribals will be taken over by corporate world. ಆದ್ದರಿಂದ ಭಾರತದ ಇಡೀ ಟ್ರೈಬ್ಸ್ ಏನಾಗ್ತವೆ ಅಂತಂದ್ರೆ ಅವರು ಈಗ ಆಲ್ರೆಡಿ ದೇ ಆರ್ ಇನ್ ದ ವರ್ಜ್ ಆಫ್ ಕೊಲ್ಯಾಪ್ಸ್. ಅವು ಕಂಪ್ಲೀಟ್ ಆಗಿ ನಾಶ ಆಗ್ತದೆ. ದಿಸ್ ಇಸ್ ಆಲ್ರೆಡಿ ಹ್ಯಾಪನಿಂಗ್ ಇನ್ ಜಾರ್ಖಂಡ್ ಅಂಡ್ ಅದರ್ ಪ್ಲೇಸಸ್. ಆಮೇಲೆ
ಒಕ್ಕೂಟ ವ್ಯವಸ್ಥೆ ಅದು ದುರ್ಬಲ ಆಗ್ತದೆ. ಅದು ಆಲ್ರೆಡಿ ದುರ್ಬಲ ಆಗ್ತದೆ. ವಿ ಹ್ಯಾವ್ ಟು ಸಿ, ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆಫ್ಟರ್ ದ ಡಿಲಿಮಿಟೇಷನ್ the India is going to change. Now, in 1992 or 2002, they made some changes in the constitution. That's the 84th amendment of the Indian constitution, which keeps all Lok Sabha seats intact up to 2024. Now, after 225, it eases. Now, in the Pune constitution change ಮಾಡಬೇಕಾಗ್ತದೆ 2025 ಅಲ್ಲಿ. ಅದು ಇಟ್ಸ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿದೆ. ಯಾವುದು ಡಿಲಿಮಿಟೇಷನ್ ಆದಾಗ ನೋಡಿ, ಅದಕ್ಕೋಸ್ಕರ ಇವರು 2021 ಅಲ್ಲಿ ಜನಗಣತಿ ಮಾಡಲಿಲ್ಲ. ಸೆನ್ಸಸ್ ಇಸ್ ನಾಟ್ ಕ್ಯಾರಿಡ್ ಔಟ್ ಇನ್ 2021. 2022 ಕೊರೋನಾ, ದೇ ವುಡ್ ಹ್ಯಾವ್ ಡನ್ ಇಟ್ ಇನ್ 2022. ದೇ ಹ್ಯಾವ್ ನಾಟ್ ಡನ್ ಇಟ್ ಇನ್ 2024 ಆಲ್ಸೋ. ದೇ ಆರ್ ನಾಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. 24-25 ಮಾಡ್ತಾರೆ ಅವ್ರು. ಯಾಕಂದ್ರೆ ಆಗ ಡಿಲಿಮಿಟೇಷನ್ ಗೆ ಒಂದು ವಾತಾವರಣ ಸಿಗ್ತದೆ. ಡಿಲಿಮಿಟೇಷನ್ ಆದಾಗ ದ UP ವಿಲ್ ಗೋ ಫ್ರಮ್ 80 to now 80 seats to 143 according to the current study. Bihar will get double MPs, 39 to 73, something like that. Idi North India will get about 580 Lok Sabha seats. But South India, for example, Karnataka will get only 8 extra Lok Sabha seats. 28 idadu 36 ಆಗ್ತದೆ. ತಮಿಳುನಾಡು will get only 5. ಯಾಕಂದ್ರೆ ಮಕ್ಕಳ ಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಬೆಳೀತಾ ಇದೆ. In fact, Kerala will lose 1. From 20, it will come down to 19. So, whole South India will be, ಏನಾಗ್ತದೆ ಅಂತಂದ್ರೆ ಅದು ಒಂದು ಅನ್ವಾಂಟೆಡ್ ಪ್ಲೇಸ್ ಆಗೋಗ್ತದೆ. ಸೆಂಟ್ರಲ್ ಗವರ್ಮೆಂಟ್ಗೆ ಸೌತ್ ಇಂಡಿಯಾ ಎಂಬುದು ಒಂದು ಅನ್ವಾಂಟೆಡ್ ಪ್ಲೇಸ್. ಅದು ಈಗಲೇ ಈ ಟ್ಯಾಕ್ಸ್ ಸಿಸ್ಟಮ್ ನಲ್ಲಿ ಭಾಷಾ ವಿಷಯಕವಾಗಿ ಸೌತ್ ಇಂಡಿಯನ್ಸ್ ಎತ್ತುತ್ತಿರುವ ಪ್ರಶ್ನೆಗಳು ನಾರ್ತ್ ಇಂಡಿಯಾಕ್ಕೆ ಎಷ್ಟು ಇರಿಟೇಟ್ ಆಗ್ತದೆ ಅಂತಂದ್ರೆ, ನಾರ್ತ್ ಇಂಡಿಯಾದ ಮೀಡಿಯಾಗಳು ನನ್ನನ್ನು ಕೇಳ್ತಾರೆ, ವೈ ಯು ವಾಂಟ್ ಟು ಕ್ರಿಯೇಟ್ ಪ್ರಾಬ್ಲಮ್ ಅಂತ. ಸೊ ಅವರ ಅಟಿಟ್ಯೂಡ್ ಹೆಂಗೆ ಅಂದ್ರೆ, ನಾವು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ. ಪ್ರಾಬ್ಲಮ್, ನಾನು ಹೇಳಿದವರಿಗೆ, ಪ್ರಾಬ್ಲಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ವಿ ಆರ್ ಟ್ರೈಂಗ್ ಟು ಸಾಲ್ವ್ ಇಟ್ ಅಂತ. ದಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ನಾನು, ಇಫ್ ಐ ಆಮ್ ರೈಟ್, ಇವತ್ತು ನಾರ್ತ್ ಈಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ದ ಸೇಮ್ ಪ್ರಾಬ್ಲಮ್ ಮೇ ಕ್ರಾಪ್ ಅಪ್ ಇನ್ ಸೌತ್ ಇಂಡಿಯಾ ಆಫ್ಟರ್ ದಿ ಡಿಲಿಮಿಟೇಷನ್, ಅನ್ಲೆಸ್ ನಮ್ಮ ಒಕ್ಕೂಟ ವ್ಯವಸ್ಥೆ ಏನಿದೆ ಇದನ್ನು ಗಟ್ಟಿ ಮಾಡದೆ ಹೋದ್ರೆ. ಇಫ್ ಇಟ್ ಈಸ್ ವೆರಿ ಸ್ಟ್ರಾಂಗ್, ಲೈಕ್ ಈಗ ಲಕ್ಷದ್ವೀಪದಿಂದ ಒಂದು MP ಬಂದ್ರೆ he should get equal respect as if 143 MPs are getting in Uttar Pradesh. ಆಗ ಮಾತ್ರ ಒಕ್ಕೂಟ ವ್ಯವಸ್ಥೆ ಗಟ್ಟಿ ಆಗ್ತದೆ. ಬಟ್ ಈಗ ಮೆಜಾರಿಟೇನಿಯನ್ ಇಸಮ್ ಹೆಚ್ಚು ಬೆಳೀತಾ ಇದ್ದಾಗ ನೀವು ಒಬ್ಬ ಬಾರದಿರು, ನೀನು ಓಟ್ ಹಾಕು, ಓಟದಿರು, ಡಸನ್ ಮೇಕ್. ಸೊ ಉತ್ತರ ಭಾರತ ದಕ್ಷಿಣ ಭಾರತವನ್ನ ಕಂಪ್ಲೀಟ್ ಆಗಿ ನಾರ್ತ್ ಈಸ್ಟ್ ಮಾಡುವಂತ ಸಾಧ್ಯತೆಗಳು ಇದೆ. ಆಮೇಲೆ ಕವಿಗಳು, ಲೇಖಕರು, ಸಂಶೋಧಕರು, ಹೋರಾಟಗಾರರು, ಚಿಂತಕರು, ಇವರಿಗೆ ಸೊಸೈಟಿಯಲ್ಲಿ ಜಾಗವೇ ಇರುವುದಿಲ್ಲ. ಇಂಡಿಯಾ ಇಸ್ ನೋನ್ ಫಾರ್ such criticism, internal argument, intellectual development. Yeah, it was there actually, whether you like it or not, but it was there actually. The poetics ಅಲ್ಲಿ ಎಂತೆಂತ ಡಿಸ್ಕಷನ್ಗಳು ನಡೆದಿವೆ. ಬಟ್ ಈಗ ಡಿಸ್ಕಷನ್ಗಳು ನಡೆಯೋಲ್ಲ. ಸೊ ಗವರ್ಮೆಂಟ್ ವಾಂಟ್ ಟು ಪುಟ್ ಎವರಿಬಡಿ ಇನ್ ದ ಜೈಲ್. Madhyama, let us not talk about that. So we have to rely on alternative media. Like now, Dhruva Rathi made a video and within 24 hours, it reached 1.5 crore people. So that's the only one way. Let us not talk and let us not worried about the existing media because they are already, with it. So centralized economy ಬರ್ತದೆ. ಆಮೇಲೆ the corruption will made a right of the ಗವರ್ಮೆಂಟ್. ನೋಡಿ, ಗವರ್ಮೆಂಟ್ ಭ್ರಷ್ಟಾಚಾರ ಮಾಡಿದ್ರೆ ಅದು ಅವರ ಹಕ್ಕಾಗ್ತದೆ. ಲೈಕ್ ಈಗ ಚುನಾವಣಾ ಬಾಂಡ್ ಅನ್ನ ಎಷ್ಟು ಸುಲಭದಲ್ಲಿ ಮಾಡಿದ್ರು, ಕ್ಲೀನ್ ಆಗಿ ಮಾಡಿದ್ರು ಅವರು. ಆಮೇಲೆ ಅದನ್ನು ಎಕ್ಸ್ಪೋಸ್ ಮಾಡಿದ ಮೇಲೆ ಕೂಡ ನಾಚಿಕೆ ಇಲ್ಲದೆ ಇದ್ದಾರೆ ಅವರು. ಅವ್ರಿಗೆ ಏನು ನಾಚಿಕೆ ಇಲ್ಲ. ಸೊ ಕರಪ್ಷನ್ ವಿಲ್ ಬಿ ಮೇಡ್ ಪಾರ್ಟ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಸೊ ಕರಪ್ಷನ್ ಇಸ್ ರಾಂಗ್ ಫಾರ್ ಒಪೋಸಿಷನ್ ಪಾರ್ಟೀಸ್, ಆರ್ ಕರಪ್ಷನ್ ಇಸ್ ರಾಂಗ್ ಫಾರ್ ಸಿವಿಲಿಯನ್ ಸೊಸೈಟಿ, ಬಟ್ ಕರಪ್ಷನ್ ಇಸ್ ನಾಟ್ ರಾಂಗ್ ಫಾರ್ administration or central government. This is going to happen. Amele people will lose interest in banking system. The banking system is already in the verge of collapsing. Now many banks, they came together, they merged many banks so that ella bankugulu tamma identity annu kalakondive. State bank na bagge janaಗಳಿಗೆ ನಂಬಿಕೆ ಇಲ್ಲ. So next few years the banking system is going to collapse in India, and there is no control on the central government on the expenditure. ಯಾಕೆ ಅವರು ಮಾಡ್ತಾರೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ.
ಯಾಕೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅಡ್ವರ್ಟೈಸ್ಮೆಂಟ್ಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ, ಆಮೇಲೆ ಪ್ರಧಾನಮಂತ್ರಿಗಳು ಹಾಕುವ ಬಟ್ಟೆಗೆ ಎಷ್ಟು ಖರ್ಚು ಮಾಡ್ತಾರೆ. ಈ ವಿಲಾಸಿ ಜೀವನದಿಂದಾಗಿ ಇಂಡಿಯಾದ ಲೋನ್ ಇದೆಯಲ್ಲ, ಇಟ್ ವಿಲ್ ಗೋ ಅಪ್. ಆಲ್ರೆಡಿ ಬಜೆಟ್ ಅಲ್ಲಿ 10 ಲಕ್ಷ ಕೋಟಿ ರೂಪಾಯಿಯನ್ನ ತಕೊಳ್ಳಿಕ್ಕೆ ಮಾಡಿದ್ದಾರೆ. ಸೊ ಇಟ್ ವಿಲ್ ಗೋ ಅಪ್ ಟು 250 lakh crores, which is huge. ಅಂಡ್ ಅದನ್ನ ನಮಗೆ ರೀಪೇ ಮಾಡಕ್ಕಾಗಲ್ಲ. ಇಂಟ್ರೆಸ್ಟ್ ರೀಪೇ ಮಾಡೋದ್ರಲ್ಲೇ ನಮ್ಮ GDP ಮುಗಿದೋಗ್ತದೆ. ಆವಾಗ ಸಹಜವಾಗಿ ಪ್ರೈಸ್ ರೈಸ್ ಆಗ್ತದೆ. ಗವರ್ಮೆಂಟ್ ತನ್ನ ಮಿತಿಗಳನ್ನ ಮೀರೋದಕ್ಕೆ ಅದು ಜನರ ಮೇಲೆ ಟ್ಯಾಕ್ಸ್ ಹಾಕ್ಲೇಬೇಕು. ಸೊ ಮೋರ್ ಟ್ಯಾಕ್ಸ್, ಮೋರ್ ಸಫರಿಂಗ್ಸ್, more price rise, and I think India has gone. So the last one I want to say that now the projection is in the India is BJP is a very strong party. Actually ನೀವು ಅದನ್ನ ಒಂದು ಸೋಷಿಯಲ್ ಅನಲೈಸ್ ಮಾಡಿದ್ರೆ BJP is the most covered party name. ಅವರಿಗೆ ನೋಡಿ, RSS ನ ವಿರುದ್ಧ ಅವರಿಗೆ ಒಂದು ಮಾತನಾಡುವ ಧೈರ್ಯ ಯಾವ BJP ಅವರಿಗೆ ಕೂಡ ಇಲ್ಲ. ಇಟ್ಸ್ ಎ ಪೊಲಿಟಿಕಲ್ ಪಾರ್ಟಿ ಅಂಡ್ RSS ಅನ್ನ ಆರ್ಗನೈಸೇಷನ್. ಬಟ್ ಇಡೀ BJP ಅವರಿಗೆ ಈಗ ಒಂದೇ ಒಂದು ಸಾರಿ ಅದ್ವಾನಿ ಪಾಕಿಸ್ತಾನಕ್ಕೆ ಹೋಗಿ ಜಿನ್ನಾನ ಬಗ್ಗೆ ಹೇಳಿದಕ್ಕೆ ವಿ ನೋ ಹೌ ಅದ್ವಾನಿ ಇಸ್ ಕಾರ್ನರೈಸ್ಡ್. Now if anybody in the BJP says one word against RSS, they have gone. They have gone. It may be Modi or it may be Amit Shah or it may be Yogi, whoever. So the BJPians are the most covered people I have seen ever. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬೇಡದ್ದು ಮಾತಾಡ್ತಾರೆ, ಕಮ್ಯುನಲಿಸಮ್ ಅನ್ನ ತರ್ತಾರೆ. ಆಲ್ ಕಮಿಂಗ್ ಫ್ರಮ್ ದ ಡೀಪ್ ಕವರ್ಡ್ಲಿನೆಸ್ ವಿಚ್ ಇಸ್ ದ ಬೇಸಿಸ್ ಆಫ್ BJP ಪಾಲಿಟಿಕ್ಸ್. ನೋಡಿ, they can't go to Manipur. They can't address the problem of the Manipur. Now, South India raised many questions about the tax system. They were unable to answer it. And our international relations has completely collapsed, already collapsed. A small country like Maldives is raising 100 questions against us. So there is no policy, international policy. We say that Vishwaguru, Vishwaguru, Vishwaguru. But what is the role of Vishwaguru in the world crisis? Did Modi solve Palestinian problem? Did Modi solve Ukrainian problem? Did Modi solve Middle Eastern problem? Did Modi solve, a small problem in Maldives? So it's all projection. So international pressure is already building up. You know that Germany has commented on Indian administration, judiciary. America is, more than that, UNO is also commented. It's a very bad. I have seen it happen once during emergency. Most of the countries commented on India. After that, the Modi regime is getting bad comments from international society. That's very bad. ಈ ಸರ್ಕಾರಕ್ಕೆ ಚೀನಾದ ಬಗ್ಗೆ ಮಾತಾಡಕ್ಕೆ ಬರಲ್ಲ. So ಎಲ್ಲಕ್ಕಿಂತ more than that, Prime Minister Modi was unable to address press people. This is the cowardliness, right? This is the cowardliness. He don't know. He can talk about Modi idli. He can talk about Modi is eating, how Modi is eating banana and Modi. Because when Akshay Kumar interviewed Modi, the question raised by Akshay Kumar was, did you eat mango in your young days? So he was very categorically smiling and answering. This type of the questions he can take, he can answer. But you know how bullshit it is in the contemporary society when we are facing thousands of the problem. So finally, the one word is, I'm at least myself, I'm not talking much about who will become the Prime Minister of India next, who will form the government. No, I don't talk about that. My only target is defeat BJP and save nation. And this book will definitely help us to raise our slogan. Thank you. Thank you very much, Professor Bilimale, for raising not only some of the key issues that the booklet does not cover, but also this very serious concern of the potential social conflict within the nation that we may have to face. Thank you very much again. I'll now request Jignesh Mebani to say a few words. I'm not sure if he's joined us yet. Ashok, Jignesh has joined? No, he has not joined. He sent a message. ಇಲ್ಲ, ಬಂದಿಲ್ಲ, ಇನ್ನು ಬಂದಿಲ್ಲ. Okay. Next, ಆಕಾರ್ ಜಾಯಿನ್ ಆಗ್ತಾರಂತೆ. ಅಷ್ಟೊತ್ತಿಗೆ ಮುಕುಂದ್ ರಾಜ್ ಅವರು ಮಾತಾಡ್ಬೋದು. ಅವ್ರ ಬಗ್ಗೆ ಹೇಳ್ಬಿಡಿ. ಮುಕುಂದ್ರ ಸರ್ ಅವರು ಜರ್ನಿಲ್ ಇದ್ದಾರೆ.
ಹೌದಾ? ಅಲ್ಲಲ್ಲ ಜಾಯ್ನ್ ಆಗಿದ್ರು. ನೋಡಿ ಇವರೇ ಇದಾರ. ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಅನ್ಮ್ಯೂಟ್ ಮಾಡಿ. ಮಾತಾಡಿ ಸರ್. ಈಗ ನಾವು ಮಡಿಕೇರಿಗೆ ಹೋಗ್ತಾ ಇದೀವಿ. ಬೆಳಗ್ಗೆ ಮೈಸೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆಲ್ಲ ಮುಗಿಸ್ಕೊಂಡು ನಿನ್ನೆ ಆಕ್ಚುಲಿ ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದೆ. ಹೀಗೆ ನಮ್ಮ ಪ್ರಯಾಣ ಮುಂದುವರಿಯುತ್ತೆ. ಎಲ್ಲ ಕಡೆ ಕರಪತ್ರಗಳನ್ನ ಹಂಚೋದು, ಆಮೇಲೆ ಪತ್ರಿಕಾಗೋಷ್ಠಿಗಳನ್ನ ಮಾಡೋದು, ಸಭೆ ಸಮಾರಂಭಗಳನ್ನ ಆಸಕ್ತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಡಿಕೇರಿ ತಲುಪುವಂತ ಸಾಧ್ಯತೆ ಇದೆ. ಎಲ್ಲಿ ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೂ ಇದು ಕಟ್ ಆಗ್ಬೋದಾಗಿದ್ರಿಂದ ಅಕಸ್ಮಾತ್ ಕಟ್ ಆದ್ರೆ ನಾನ್ ಕಟ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ನೀವ್ಯಾರು ತಪ್ಪಾಗಿ ಭಾವಿಸಬಾರದು. ಇವತ್ತು ಬಿಡುಗಡೆ ಆಗಿರುವಂತ ಈ ಪುಸ್ತಕ ಸಾಮಾನ್ಯವಾಗಿ ನಮ್ಮಂತವ್ರನ್ನ ಯಾವ್ದಾದ್ರು ಮೊದಲು ಆ ಪುಸ್ತಕ ಕೊಡಿ ನಮ್ಗೆ ಅಂತ ಕೇಳ್ತೀವಿ. ಯಾಕೆಂದ್ರೆ ಅದನ್ನು ಓದ್ಕೊಂಡು ಮಾತಾಡ್ಬೇಕಾಗ್ತದೆ. ಆದ್ರೆ ನನಗೆ ಅಶೋಕ್ ಅವರು ಫೋನ್ ಅಂತ ಹೇಳಿದ್ರೆ ನನಗೆ ಏನ್ ಪುಸ್ತಕ ಸಿಕ್ಕದೇ ಇಲ್ಲ. ಆ ಪುಸ್ತಕದಲ್ಲಿ ಏನಿದೆ ಅನ್ನೋಂಥದ್ದನ್ನ ನಾವೆಲ್ಲರೂ ಗ್ರಹಿಸಕ್ಕೆ ಸಾಧ್ಯ ಇದೆ. ಈ ದೇಶದ ಜನರಿಗೆ ಸರ್ಕಾರ ಮಾಡಿರುವ ಕೇಳಿಸ್ತಾ ಇಲ್ಲ ಸರಿಯಾಗಿ, ಬ್ರೇಕ್ ಅದೇ ನಾನು ಪ್ರಯಾಣದಲ್ಲಿ ಇದ್ದೀನಿ. ಕೇಳಿಸ್ತಾ ಇದ್ರೆ ಇಲ್ಲ, ಸರಿ ಕೇಳಿಸ್ತಾ ಇಲ್ಲ ಸರ್. ಸರಿ, ಹಾಗಾದ್ರೆ ಬೇರೆ ಯಾರಾದ್ರೂ ಮಾತಾಡಿ, ಬೇಕಾದ್ರೆ ಆಮೇಲೆ ಮತ್ತೆ ಮಾತಾಡ್ತೀನಿ. Okay, thank you, sir. Mr. Akar Patel has joined us. I will now request him to say a few words. Mr. Patel? Thank you, Hello. Rasvi, and thank you to all who've gathered here. I'll say a few words about what we are going through and what we can expect. The first thing is that I don't think we've seen an election cycle like this before, where we've got a poll that is not free or fair. And I think that whatever else one may have said of what happened in 75, 77, the fact is that Indira Gandhi was accused of misusing government machinery, such as using loudspeakers, using bureaucrats. What we are seeing is orders of magnitude higher in terms of abuse of government authority. And I think that the stifling of the opposition are things that will not give us a result on the 4th of June. This election will not end on June 4 because it has been stained and will continue to be stained as long as opponents are in jail and the opponents don't have access to their bank accounts. It will continue after the 4th of June as it has in previous elections in Pakistan and in Bangladesh. This is the first time it's happening in India. And the damage will be long term. That this is not something that will be corrected easily. And I don't see how it can actually be corrected easily. So that's one part. The second part is what to expect if the BJP should come back to power. I think the answer to that, to my mind, is more of the same. That we have seen that in the last 10 years, but especially after 2015, that a series of laws have come, whether at the union level or the level of the state, which target minorities and especially Muslims. So in the state that I am in, Karnataka, which became the 7th state after 2018, where interfaith marriage between Hindus and Muslims is banned. It's criminalized, in fact, in exactly the same way as the Nuremberg laws criminalized it in 1930s Germany. The problem is that in 1930s Germany, Jews were less than 1% of the population. That in China, the Uyghur minority is less than 1% of the population. In India, we have 200 million Muslims. When you want to deliberately damage 15% of your body, you will damage the body as a whole. We cannot escape that. But we seem unable to be able to stop doing it. There are so many things to talk about, from the economy to mishandling COVID, to electoral bonds, to foreign policy, to joblessness, and all the rest of it, to devolution, what's happening to the states. The reason that there are so many things to talk about is that
in large part, the BJP is able to get away merely by focusing on its anti-minority agenda. And because it succeeds at that in many states, it will continue doing it. We should expect more of that. The final point I want to make is that polarization works only as long as polarization is kept pressed. That when you have two poles in a system, the larger pole wins. The larger pole only wins as long as the population is kept polarized. So we should expect that the BJP, when it comes, if it comes to power in its third term, if Modi comes back in his third term, which I think he will, I could be wrong, we should expect more of this. And that will mean that the larger problems, all the ones that I listed and the ones that have been spoken before me, will not be addressed in any meaningful way, because you can only address a problem and solve it if you accept that it exists. India under Modi does not exist, does not accept that there are problems that need to be solved. For that reason, I don't think they will be solved. Thank you. Thank you so much, Mr. Patel, for these very incisive comments and remarks. I'll now request our last speaker, Konedagi, Yusuf Kanni ಅವರು ಒಂದು ಸ್ವಲ್ಪ ಮಾತಾಡ್ತೀರಾ? ಬಂದಿದ್ದಾರಾ? ಅವರು ನಮಾಜಿಗೆ ಹೋಗ್ತೀವಂತ ಮೆಸೇಜ್ ಹಾಕಿದ್ದಾರೆ. ಬಂದಿದ್ದಾರೆ ಯೂಸುಫ್ ಸರ್ ಯೂಸುಫ್ ಸರ್ ಸ್ವಲ್ಪ ಮಾತಾಡ್ತೀರಾ? ಹಾ ಮೇಡಮ್, ಮಾತಾಡ್ತೀನಿ ನಾನು. ತಮ್ಮೆಲ್ಲರ ಮೇಲೆ ಶಾಂತಿ ಇರಲಿ. ಕಿರು ಪುಸ್ತಕದಲ್ಲಿ ಹೇಳಲಾಗಿದ್ದ ಎಲ್ಲ ಮಾತುಗಳನ್ನು ಕೆಲವೊಬ್ಬರಿಗೆ ಓದಲಿಕ್ಕೆ ಸಿಕ್ಕಿದೆ, ಕೆಲವೊಬ್ಬರಿಗೆ ಸಿಕ್ಕಿಲ್ಲ. ಆಯ್ತು, ನಾನು ಇವಾಗ ಬಿಜೆಪಿಯನ್ನು ಯಾಕೆ ಸೋಲಿಸಬೇಕು ಎಂದು ಹೇಳಿ ಕೆಲವೊಂದು ಮಾತನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. 2014ರಲ್ಲಿ ಬಿಜೆಪಿ ಲೀಡರ್ಸ್ ಕೆಲವೊಂದು ಮಾತು ರಾಷ್ಟ್ರದ ಜನತೆಗಳ ಮುಂದೆ ಇಟ್ಟಿದ್ರು. ಮೊದಲನೇದಾಗಿ ಭ್ರಷ್ಟಾಚಾರ ಮುಕ್ತ ಭಾರತ ಅಂತೇಳಿ ಅಣ್ಣಾ ಹಜಾರೆ ಇವರನ್ನು ಬಳಸಿಕೊಂಡು ರಾಷ್ಟ್ರದಲ್ಲಿ ಎಲ್ಲ ಕಡೆಗಳಲ್ಲಿ ಭ್ರಷ್ಟಾಚಾರ ಮುಕ್ತವಾಗಬೇಕು, ಭಾರತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗಲೂ ನೋಡ್ತಾ ಇದ್ದೇವೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಮ್ಮ ದೇಶ. ಇವಾಗ ಎಲೆಕ್ಷನ್ ಬಾಂಡ್ ಏನ್ ಬಂದಿದೆ ಅಲ್ವಾ, ಇದು ಭ್ರಷ್ಟಾಚಾರದ ಉನ್ನತವಾದ ಒಂದು ಎಕ್ಸಾಂಪಲ್ ಆಗಿದೆ. ಎರಡನೇದಾಗಿ ತಾವು ನೋಡಬಹುದು, ಇಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ಘೋಷಣೆ ಆಗಿತ್ತು ಬಿಜೆಪಿ ಅವರದು. ಆದ್ರೆ ನಾವು ನೋಡ್ತಾ ಇದ್ದೇವೆ 10 ವರ್ಷಗಳಲ್ಲಿ ಅತ್ಯಾಚಾರ, ಅನಾಚಾರ ಇದು ತುಂಬಿ ತುಳುಕ್ತಾ ಇದೆ ನಮ್ಮ ದೇಶ. ಇದಕ್ಕೆ ಕಾರಣ ಯಾರು? 10 ವರ್ಷಗಳಲ್ಲಿ ಈ ಅತ್ಯಾಚಾರ ಮತ್ತು ಅನಾಚಾರವನ್ನು ಯಾರು ಹೆಚ್ಚು ದೇಶದಲ್ಲಿ ಹರಡಿಸಲಾರ ಎಂಬುದು ನಾವು ಸ್ವಲ್ಪ ಯೋಚನೆ ಮಾಡೋದು ಗೊತ್ತಾಗ್ತದೆ, ಇವರೇ ಬಿಜೆಪಿ ಅವರು ಅಂತ ಹೇಳಿ. ಮೂರನೇದಾಗಿ ನಮ್ಗೆಲ್ಲ ಗೊತ್ತಿದೆ, ಅವರು ಹೇಳಿದ್ದು 15 ಲಕ್ಷ ಹಣ ನಾನು ನಿಮ್ಮ ಎಲ್ಲ ಪ್ರತಿಯೊಂದು ಪ್ರಜೆಗಳ ಅಕೌಂಟ್ ನಲ್ಲಿ ಹಾಕ್ತಾ ಇದ್ದೇವೆ ಅಂತ ಹೇಳಿ. ಏನಾಯ್ತು? ಅಕೌಂಟ್ ಯಾರ್ದಿರ್ಲಿಲ್ಲ, ಅವರು ಓಪನ್ ಮಾಡ್ಲಿಕ್ಕೆ ಪರದಾಟ, ಬಡದಾಟ ಎಲ್ಲರೂ ನಾವು ಕಾಣಿದ್ದೇವೆ. ಆದ್ರೆ ಇನ್ನುವರೆಗೆ ಯಾವುದೇ ಒಂದೇ ಒಂದು ಪ್ರಜೆಯ ಅಕೌಂಟ್ ಅಲ್ಲಿ 15 ಲಕ್ಷ ಅಲ್ಲ, 15 ರೂಪಾಯಿ ಕೂಡ ನಮ್ಗೆ ಸಿಗ್ಲಿಲ್ಲ. 10 ವರ್ಷಗಳು ಕಳೆದು ಹೋದರೂ ಇನ್ನುವರೆಗೆ ಅದು ಕಂಪ್ಲೀಟ್ ಆಗಲಿಲ್ಲ. ಇನ್ನೊಂದು ತಾವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಪುಸ್ತಕದಲ್ಲಿ ನಾವು ಕಾಣಬಹುದು 2 ಕೋಟಿ ನಾವು ಇಲ್ಲಿ ಜಾಬ್ ಅನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ. 10 ವರ್ಷಗಳಲ್ಲಿ 2 ಕೋಟಿ ಅವ್ರ ಜಾಬ್ ಕೊಡ್ಲಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಆದ್ರೆ ಮುಂದೆ ಯಾವ ರೀತಿಯಾಗಿಯೂ ಜನರಿಗೆ ಜಾಬ್ ಅನ್ನು ಕೊಡುತ್ತಾರೆ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನೊಂದು ಮಾತು ನಾವು ಸ್ವಲ್ಪ ಗಮನಿಸಬಹುದು, ಸ್ಮಾರ್ಟ್ ಸಿಟಿ ಅಂತೇಳಿ ಹೇಳಿದ್ರು. 100 ಸ್ಮಾರ್ಟ್ ಸಿಟಿ ನಮ್ಮ ನಾವು ತಿಳಿದುಕೊಂಡದ್ದು ಇಲ್ಲಿ ಪ್ಯಾರಿಸ್ ಆಗಬಹುದು, ಲಂಡನ್ ಆಗಬಹುದು, ಅಬುದಾಬಿ ಆಗಬಹುದು, ನಮ್ಮ ಸಿಟಿ ಅಂತ ಹೇಳಿ ನಾವೆಲ್ಲ ಬಯಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ 100 ಸಿಟಿಯಲ್ಲಿ ಕೇಳ್ತಾ ಇದೆ ಮೇಡಮ್? ಸರ್ ಕೇಳ್ತಿದೆ, ಪ್ಲೀಸ್ ಕಂಟಿನ್ಯೂ. ಕೇಳ್ತಾ ಇದೆ? ಸಾರಿ, ಇದು 100
ಸಿಟಿಗಳಿಗೆ ನಾವು ಸ್ಮಾರ್ಟ್ ಸಿಟಿ ಮಾಡ್ತಾ ಅಂತ ಹೇಳ್ತಾ ಇದ್ವು. ಬೆಳಗಾವಿ ಅದರಲ್ಲಿ ಇದೆ. ನಾನು ಬೆಳಗಾವಿಗೆ ಮೊನ್ನೆ ಹೋಗಿ ನೋಡಿದಾಗ ಅಲ್ಲಿ ಏನಿದೆ ಇವಾಗಲೂ ನೋಡಬಹುದು. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಯಾವ ರೀತಿಯಾಗಿ ನಮ್ಗೆಲ್ಲ ಅವರು ಭರವಸೆ ಕೊಟ್ಟಿದ್ರಲ್ವಾ, ಯಾವುದೇ ಭರವಸೆ ಅವರು ಸಂಪೂರ್ಣವಾಗಿ ಅವರು ನೀಡಲಿಲ್ಲ. ಇವಾಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ. ಸುಳ್ಳು ಸಂಗಾತಿಗಳ ಸರ್ದಾರ, ಹೊಸ ದೇಶ, ಹೊಸ ಗ್ಯಾರಂಟಿ, ಬಣ್ಣ ಬಣ್ಣದ ದೇಶದೊಂದಿಗೆ ಇವಾಗ ಮತ್ತೆ ನಮ್ಮ ಮುಂದೆ ಅವರು ಬರ್ತಾ ಇದ್ದಾರೆ. ಇವಾಗ ಏನ್ ಹೇಳ್ತಾ ಇದ್ರು ಗೊತ್ತಾ ಅವರು, ಅಬ್ಕಿ ಬಾರ್ ಭ್ರಷ್ಟಾಚಾರಿ ನಹಿ ಛೋಡೂಂಗಾ. ಬಹಳ ಆಶ್ಚರ್ಯ ಆಗ್ತಾ ಇದೆ. ಏನಿದೆ ಹೇಳ್ತಾ ಇದ್ದಾರೆ ಇವರು, ಅಬ್ಕಿ ಬಾರ್ ಮೈ ಭ್ರಷ್ಟಾಚಾರಿಗೂ ನಹಿ ಛೋಡೂಂಗಾ. ನಮ್ಗೇನು ಗೊತ್ತಾಗ್ತಾ ಇದೆ ಗೊತ್ತಾ, ದೇಶದಲ್ಲಿ ಯಾರ್ಯಾರು ಭ್ರಷ್ಟಾಚಾರಿ ಇದಾರಲ್ಲ ಅವರೆಲ್ಲರೂ ಇವಾಗ ಬಿಜೆಪಿಯನ್ನು ಸೇರುತ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಇವಾಗ ಸ್ವಲ್ಪ ನೋಡಿ, ಅವರು ಕೊಟ್ಟಿರುವಂತ ಗ್ಯಾರಂಟಿ 10 ವರ್ಷಗಳಲ್ಲಿ ಯಾವುದೇ ಒಂದು ಗ್ಯಾರಂಟಿ ಸಂಪೂರ್ಣಗೊಳಿಸಲಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ಅಬ್ಕಿ ಬಾರ್ 400 ಕಿ ಪಾರ್. ಇದರ ಅರ್ಥ ಏನಂತ ಹೇಳಿ ಬಿಜೆಪಿಯ ಸಂಸದರು ತಿಳಿಸ್ತಾ ಇದ್ದಾರೆ. ಅವ್ರೇನು ತಿಳಿಸ್ತಾ ಇದ್ದಾರೆ, ನಾವು ಸಂವಿಧಾನ ಬದಲಾಯಿಸುತ್ತೇವೆ. ಮತ್ತೀಗೇನು ಅವ್ರು ಹೇಳ್ತಾ ಇದ್ದಾರೆ, ಲೋಕಸಭೆಯಲ್ಲಿ 1/3 ಮೆಜಾರಿಟಿ ಇದೆ, ರಾಜ್ಯಸಭೆಯಲ್ಲಿ ನಮ್ಮ ಮೆಜಾರಿಟಿ ಇಲ್ಲ. ರಾಜ್ಯ ಮಟ್ಟದಲ್ಲಿ ಆಗಿರುವಂತಹ ಸರ್ಕಾರಗಳಲ್ಲಿ 20 ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದ್ರೇನೋ ಖಂಡಿತವಾಗಿಯೂ ನಾವು ಸಂವಿಧಾನವನ್ನು ಬದಲಾಯಿಸ್ತಾ ಇದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಅವ್ರು ಇದನ್ನು ಹೇಳ್ತಾ ಇದ್ದಾರೆ, ಆರ್ಟಿಕಲ್ ನಂಬರ್ 25, 27, 29 ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ, ನಾವು ಖಂಡಿತವಾಗಿಯೂ ಎಲ್ಲ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಹೀಗಿರುವಾಗ ನಾವು ಹೇಗೆ ಇವರನ್ನು ಬಿಡಬಹುದು? ಖಂಡಿತವಾಗಿಯೂ ನಾವು ಈ ಸಲ ಬಿಜೆಪಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಸೋಲಿಸುತ್ತೇವೆ. ಖಂಡಿತವಾಗಿ ಇದರಲ್ಲಿ ಯಾವುದೇ ನಮಗೆ ಸ್ವಲ್ಪ ಆದರೂ ಆಶ್ಚರ್ಯವಿಲ್ಲ. ರಾಷ್ಟ್ರ ಮಟ್ಟದ ಇದು 200 ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಅವರಿಗೆ ಕಠಿಣ ಶ್ರಮ ಮಾಡಬೇಕಾಗುತ್ತದೆ. ಆದ್ರೆ ರಿಸಲ್ಟ್ ನಮಗೂ ಸಿಗ್ತಾ ಇದೆ. ಈ ಸಲ ಅವರು 200 ಸೀಟು ಕಂಪ್ಲೀಟ್ ಅವರು ಗೆದ್ದಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 20 ಸ್ಥಳಗಳಲ್ಲಿ ಬಿಜೆಪಿ ಖಂಡಿತವಾಗಿ ಸೋಲುತ್ತಾ ಇದೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವಂತ ಕೆಲವೊಂದು ಕೆಲಸ. ಒಂದನೇದಾಗಿ ತಮಗೆ ಗೊತ್ತಿದ್ದ ಹಾಗೆ ವೋಟರ್ ಲಿಸ್ಟ್ ಎಷ್ಟು ಇದ್ದಾರಲ್ಲ, ಊಟ ಹಾಕಿದವರು ಮತ್ತು ಹಾಕಲಾರದವರ ಸಂಖ್ಯೆ ನೋಡಿದ್ರೆ ಗೊತ್ತಾಗ್ತಾ ಇದೆ. 55% ಜನರೆಲ್ಲ ವೋಟ್ ಮಾಡಿದ್ದಾರೆ, 45% ಜನರು ವೋಟ್ ಮಾಡಲಿಲ್ಲ. ಉದಾಹರಣೆಗಾಗಿ ಬೆಂಗಳೂರು ಸೌತ್ 10 ಲಕ್ಷ ಜನ ಅಲ್ಲಿ ವೋಟ್ ಮಾಡಲಿಲ್ಲ. ಬೆಂಗಳೂರು ಸೆಂಟ್ರಲ್ 10 ಲಕ್ಷ ಜನ ಅಲ್ಲಿ ವೋಟ್ ಮಾಡಲಿಲ್ಲ. ಬೆಂಗಳೂರು ನಾರ್ತ್ 12 ಲಕ್ಷ ಜನ ಅಲ್ಲಿ ವೋಟ್ ಮಾಡಲಿಲ್ಲ. ಈ 3 ಸೀಟುಗಳಲ್ಲಿ ಬಿಜೆಪಿ ಮಾರ್ಜಿನ್ ಕೇವಲ 5,50,000. ಹೀಗಾಗಿ ರಾಜ್ಯದಲ್ಲಿ 20 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿಯವರನ್ನು ಬಹಳ ಸುಲಭವಾಗಿ ನಾವು ಸೋಲಿಸಬಹುದು. ಅದಕ್ಕಾಗಿ ನಾವೆಲ್ಲರೂ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ರೈತ ಸಮುದಾಯದವರು ತಮ್ಮ ವೋಟನ್ನು ಚಲಾಯಿಸಲಿಕ್ಕೆ ತಮ್ಮ ಕಮ್ಯುನಿಟಿದೊಂದಿಗೆ ನಾವು ಚರ್ಚೆ ಮಾಡಬೇಕು. 100% ನಮ್ಮ ವೋಟ್ ಆದರೆ ಖಂಡಿತವಾಗಿಯೂ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಸೋಲ್ತಾ ಇದೆ, ಸೋಲಲೇಬೇಕು. ಎರಡನೇದಾಗಿ ನಾನು ಸಜೆಸ್ಟ್ ಕೇಳ್ತಾ ಇಲ್ಲ ಕನ್ಯರೇ. ಬೂತ್ದಲ್ಲಿ 150 ಕ್ಷೇತ್ರವನ್ನು ಮಾಡಲಿಕ್ಕೆ ಸಕ್ಸಸ್ ಆದರೆ ಬಿಜೆಪಿಯನ್ನು ನೆಲಕ್ಕೆಚ್ಚುವ ಹಾಗೆ ನಾವು ಮಾಡ್ತಾ ಇದ್ದೇವೆ. ಕೇಳಿಸ್ತಾ ಇಲ್ಲ ಕನ್ಯರೇ. ಹೆಚ್ಚಾಗಿ ಬೇರೆ ಬೇರೆ ಸಮಾಜಗಳಿಗೆ ಇದು ಹಂಚಿಸಿ ಜನರ ಹತ್ತಿರ ತಲುಪಿ ನಾವು ಈ ಕೆಲಸ ಮಾಡಬೇಕಂತ ಹೇಳಿ ನಾನು ಬಯಸುತ್ತೇನೆ. ಸಂತೋಷ ಆಯಿತು ನನಗೆ ಮಾತಾಡ್ಲಿಕ್ಕೆ. ತಾವು 1-5 ನಿಮಿಷ ನನಗೆ ಅವಕಾಶ ಮಾಡಿದ್ದಾಗಿ.
ವಂದನೆಗಳು. ನಿಮ್ಗೆ ವಂದನೆಗಳು. ತುಂಬಾ ಮುಖ್ಯ ವಿಷಯಗಳು ಹಂಚ್ಕೊಂಡಿದ್ದೀರಿ. ಮುಖ್ಯವಾಗಿ ನಮ್ಗೆಲ್ಲ ಧೈರ್ಯ ತುಂಬಿದ್ದೀರಿ. ನಾವ್ ಯಾಕೆ ಈ ತರ ನಾವ್ ಕೆಲಸ ಮಾಡ್ಬೋದು, ಗೆಲುವು ನಮ್ದು ಅಂತ. ಧನ್ಯವಾದಗಳು. ಕೊನೆಯದಾಗಿ KL ಅಶೋಕ್ ಅವರು ಒಂದ್ ಸ್ವಲ್ಪ ಮಾತಾಡ್ತಾರೆ. ಏನು ಹೇಳ್ಬೇಕಂತ? ಆಯ್ತು. ತೀಸ್ತಾ, would you like to say something? I can't hear you. ತೀಸ್ತಾ, unmute ಮಾಡಿ. I just want to say one thing. Sorry to take up 2 more minutes. Basically, I just feel, since we are talking and this is coming out of Karnataka, that let us just commandeer the rage, the anger and the outrage that we all collectively felt after the killing of our dear Gauri and after the killing of Mr. Kalburgi, Narendra Dabolkar and Pansare, Govind Pansare ji. And let's give ourselves a slogan: hate hurts, harmony works. We have to remove the hatred that this government has perniciously promoted right into the roots of of civil society. मतलब जिस तरह की नफरत फैलाई जा रही ऊपर से नीचे तक, लोगों में नहीं है. It's not there in the people, but it has been calculatedly put out there so that we get diverted from other issues. This is the polarization that Akar spoke about. And that is why I think the hate hatao, desh bachao has to also be our slogan, whether we succeed or not. And I really hope we succeed. Thank you, Tista. Very important comment. ಈಗ ಅಶೋಕ್ ಕೊನೆ ಮಾತು ಹೇಳಿ ಮುಗಿಸೋಣ. ಸ್ನೇಹಿತರೆ, ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಇನ್ ಮಾತಾಡ್ಲಿಕ್ಕೆ ಏನಿಲ್ಲ. ಒಂದ್ 2 ಅಂಶಗಳ ಸುತ್ತ ನಾವು ಗಮನ ಕೊಟ್ಟು ಕೆಲಸ ಮಾಡೋಣ ಕರ್ನಾಟಕದಲ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಈಗಾಗಲೇ ನಮ್ಮ ಒಂದು ಕರಪತ್ರ ಮತ್ತು ಪೋಸ್ಟರ್ಗಳು, ಸೋಷಿಯಲ್ ಮೀಡಿಯಾ ತಂಡ, ಕರಪತ್ರ ಇತ್ಯಾದಿಗಳು, ಸಾಹಿತ್ಯ ಇವೆಲ್ಲವೂ ಕೂಡ ಪ್ರಜ್ಞಾವಂತ ಜನಕ್ಕೆ ತಲುಪ್ತಾ ಇದೆ. ಇನ್ನು ಜನಸಾಮಾನ್ಯರಿಗೆ ತಲುಪೋದು ಇನ್ನು ಬೇರೆ ಬೇರೆ ಪ್ರಯತ್ನಗಳು, ಸತತವಾದ ಪ್ರಯತ್ನಗಳು ಮುಂದುವರೆದಿದೆ. ಅದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ವಿಶೇಷವಾದಂತ ಬಹಳ ಬದ್ಧತೆಯಿಂದ ಕೆಲಸ ಮಾಡುವಂತ ಒಂದು ದೊಡ್ಡ ತಂಡಗಳೇ ಎಲ್ಲ ನಿರ್ಮಾಣ ಆಗಿರೋದು ಬಹಳ ಸಂತಸ ತಂದಿದೆ. ಅಖಿಲ ಭಾರತದ ಮಟ್ಟದ ವಿದ್ಯಮಾನಗಳು ಮತ್ತು ಸೋಲು ಗೆಲುವು ಏನಾಗುವುದು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಪ್ರಾಜ್ಞರು ಮತ್ತು ಗಣ್ಯರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಲ್ಲ. ಆದ್ರೆ ಕರ್ನಾಟಕದಲ್ಲಿ ಫೀಲ್ಡ್ ವರ್ಕ್ ಅಲ್ಲಿ ಕೆಲಸ ಮಾಡುವಾಗ ಒಂದು 2 ಮಾತನ್ನು ಹೇಳಬೇಕಾದಾಗಿದೆ. ಒಂದು 5-6 ಕ್ಷೇತ್ರ ಬಿಟ್ರೆ ಯೂಸುಫ್ ಖನಿ ಅವರು ಹೇಳಿದಾಗೆ ನಾವು ಖಂಡಿತವಾಗಿಯೂ ಕೂಡ ಬಿಜೆಪಿಯನ್ನು ಈ ಸಲ ನಮ್ಗೆ 20 ತನಕನೂ ಕೂಡ ಅವ್ರನ್ನ ಸೋಲಿಸುವಂತ ಎಲ್ಲ ಸಾಧ್ಯತೆಗಳು ನಿಶ್ಚಳವಾಗಿ ನಮಗೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಇಡೀ ಭಾರತದಲ್ಲೇ ಚುನಾವಣೆ ಘೋಷಣೆ ಆದ ನಂತರ ಅಥವಾ ಅಭ್ಯರ್ಥಿಗಳ ಘೋಷಣೆ ಆದ ನಂತರದಲ್ಲಿ ಅತ್ಯಂತ ದೊಡ್ಡ ಆಂತರಿಕ ಬಂಡಾಯ ಇರುವಂತ ಒಂದು ರಾಜ್ಯ ಅಂದ್ರೆ ಬಿಜೆಪಿಯಲ್ಲಿ ಅದು ಕರ್ನಾಟಕ. ನಿಮ್ಗೆ ಗೊತ್ತಿರದೆ ಅವರ ದೊಡ್ಡ ದೊಡ್ಡ ಹೇಟ್ ಸ್ಪೀಚ್ ಮಾಡುವಂತ ಎಲ್ಲರಿಗೂ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಅಲ್ಲಿ ಒಳಗಡೆ ಒಳಜಗಳಗಳು ನಡೆದಿದೆ. ಅದೇನು ಸುಮ್ಮನೆ ಪರಿಣಾಮ ಬೀರಿಲ್ಲ. ಅವ್ರ ಒಳಗಡೆನೂ ಕೂಡ ಅವರ ನೈತಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಅದು ಅವ್ರು ಕುಸಿದಿದೆ. ಯಾಕಂದ್ರೆ ಇದನ್ನ ನಾನು ಯಾರೋ ಪ್ರಜ್ಞಾವಂತ ಜನ, ಪ್ರಗತಿಪರರ ಮಧ್ಯೆ ಇದ್ದು ಏನು ಹೇಳ್ತಾ ಇಲ್ಲ, ಜನಸಾಮಾನ್ಯರು ಕೂಡ ಅದ್ರ ಬಗ್ಗೆ ಮಾತಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಬಹುದೊಡ್ಡ ಸಂಕಲ್ಪ ಮಾಡಿ ಅವ್ರನ್ನ ಆದಷ್ಟು ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಪುಷ್ ಮಾಡುವಂತ ಕೆಲಸವನ್ನ ಮಾಡಬೇಕು. ನಮ್ಗೆ ಏಪ್ರಿಲ್ 26ನೇ ತಾರೀಕು ಮೊದಲ ಹಂತ, ಮೇ 7ನೇ ತಾರೀಕು 2ನೇ ಹಂತ. ಅಂದ್ರೆ ಮೊದಲ ಹಂತ ಇನ್ನೂ ಬೇಗ ಇದೆ. ನಮ್ಮ ಕರ್ನಾಟಕದ್ದು 2 ಹಂತಗಳು ನಡೆಯುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮಾಡಿದ್ರೆ ಖಂಡಿತವಾಗೂ ಕೂಡ ಕರ್ನಾಟಕ ಒಂದು ಅತ್ಯುತ್ತಮವಾದಂತ ಕೊಡುಗೆಯನ್ನ ಈ ದೇಶಕ್ಕೆ ನೀಡುವ ಎಲ್ಲ ಸಾಧ್ಯತೆಗಳಿದೆ. ನಮ್ಮ ಪ್ರಯತ್ನವು ವಿಶೇಷವಾಗಿ ಅದು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿ ಫಲಿತಾಂಶ ಬರಬೇಕು ಮತ್ತು ಪರಿಣಾಮ ಬೀರಬೇಕು. ಆ ಕೆಲಸವನ್ನ ಮಾತ್ರ ಮಾಡಬೇಕು. ಒಂದು ಕ್ಷಣವೂ ಅನಗತ್ಯವಾದಂತ ಏನು ನಮ್ಮ ಎನರ್ಜಿ ಎಂದು ವೇಸ್ಟ್ ಆಗದ ಹಾಗೆ ನಾವೆಲ್ಲ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಪುಸ್ತಕ ಒಂದು ಕೈಪಿಡಿಯಾಗಿ ನಮ್ಮೆಲ್ಲರಿಗೂ ಕೂಡ, ಈಗಾಗಲೇ ಆರಂಭದಲ್ಲಿ ಮಾತಾಡಿ ನೋಡ್ಸಿದ ಅವ್ರು ಹೇಳಿದಾಗೆ, ಅವರಿಗೆ ನಮ್ಮ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರವೇ ಇರಬಾರ್ದು. ನಾವು ಅಷ್ಟು ಅಂಕಿ ಸಂಖ್ಯೆಗಳನ್ನ ಅವ್ರು ಯಾರೇ ಇರ್ಬೋದು. ನಮ್ಗೆ ಒಂದು ಉದಾಹರಣೆ ಹೇಳ್ತೀರಿ. ನಾವು ಇತ್ತೀಚೆಗೆ ಬಹಿರಂಗ ಸಭೆಗಳನ್ನು ಮಾಡ್ತಾ ಇದ್ದೀವಿ.
ಜಾತ್ರೆಯಲ್ಲಿ ಹೋಗಿ ಅವ್ರ ಬಗ್ಗೆ ಬೈದ್ರು ಕೂಡ ಎದುರುತ್ತ ಕೊಡುವಂತ ಯಾರು ಕೂಡ ಇಲ್ಲ. ಇತ್ತೀಚೆಗೆ ಹಳೆಯಾಳದಲ್ಲಿ ಆ ಒಂದು ಸಭೆ ಜಾತ್ರೆಯಲ್ಲಿ ನಾವು ಬಿಡುಗಡೆ ಮಾಡಿ ಭಾಷಣವನ್ನು ಮಾಡಿದ್ವಿ. ಸೊ ಈ ರೀತಿಯಲ್ಲೂ ಕೂಡ ಅವರು ನೈತಿಕವಾಗಿ ಕುಸ್ತಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮತ್ತು ಆ ಪುಸ್ತಕವನ್ನ ಹೆಚ್ಚು 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 ಎಲ್ಲರಿಗೂ ತಲುಪಬೇಕು, ವಿರೋಧ ಪಕ್ಷಕ್ಕೂ ತಲುಪಬೇಕು, ಕೈಪಿಡಿ ಆಗ್ಬೇಕು. ಮತ್ತು ಅವರು ಸೋಲ್ತಾರೆ ಗೆಲ್ತಾರೆ ಅನ್ನೋ ಏನು ಭಯ ಇತ್ತು ಅದನ್ನ ನಿವಾರಿಸ್ಬೇಕು. ಅವರಿಗೂ ಧೈರ್ಯ ತುಂಬುವ ಕೆಲಸವನ್ನ ಮಾಡಬೇಕು. ನಾವು ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಆ ರೀತಿ ಒಂದು ಸಭೆಯನ್ನ ನಾವು ಮಾಡಿದ್ವಿ, ಅದು ಒಳ್ಳೆ ಪರಿಣಾಮ ಬೀರಿತ್ತು. ಸೊ ಆ ರೀತಿಯಲ್ಲಿ ಪುಸ್ತಕನ ಆದಷ್ಟು ಈಗಾಗಲೇ ನಾವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಆ ಪುಸ್ತಕ ಎಲ್ಲಿ ಸಿಗುತ್ತೆ, ಕಳಿಸುವ ವ್ಯವಸ್ಥೆ ಇತ್ಯಾದಿಗಳು ಸಮರ್ಪಕವಾಗಿ ಯೋಜನೆಬದ್ಧವಾಗಿ ಅದು ನಡೀತದೆ. ಯಾರಿಗೆ ಎಷ್ಟು ಬೇಕು ಪುಸ್ತಕಗಳು ಅಂತ ಹೇಳಿದ್ರೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಬರೋ ರೀತಿ ಪ್ರಯತ್ನ ಕೂಡ ನಡೀತಾ ಇದೆ. ನಾವು ತಡವಾಗಿ ಲೇಟ್ ಆಗಿ ನಾವು ಇದನ್ನೆಲ್ಲ ಕಳಿಸಿದ್ವಿ, ವಾಸು ಮೇಡಮ್ ಅವರು ನಾವರು. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ 106, 107, 108 ಜನ ನಮ್ಮ ಸುಮಾರು ಜನ ಇನ್ನೂ ನಿರೀಕ್ಷೆ ಇತ್ತು. ಹಲವಾರು ಕಾರಣಗಳಿಗಾಗಿ ಜರ್ನಿ ಕಾರಣಕ್ಕೆ ಬಂದಿಲ್ಲ. ಎಲ್ಲರಿಗೂ ಕೂಡ ನಮಸ್ಕಾರ. ವಾಸು ಮೇಡಮ್. ಧನ್ಯವಾದಗಳು ಅಶೋಕ್. ಎಲ್ಲ ಹೇಳ್ಬೇಕಾಗಿದ್ದೆಲ್ಲ ಹೇಳಿದಿರಿ. ಬೇರೆ ಯಾರು ಮುಖ್ಯವಾಗಿ ಏನಾರು ಹೇಳ್ಬೇಕು ಅಂದ್ರೆ ದಯವಿಟ್ಟು ಹೇಳಿ. ತಾರಾ ಅವರು ಏನಾರು ಹೇಳ್ತಾರೆ ಕೇಳ್ಬೇಡಿ. Tara, want to say anything? Want to add anything? Tara, unmute yourself. Yeah, Tara. I just want to draw the attention to this booklet. We may be facing a reality right now, जो हमारे लिए बहुत बड़ा पहाड़ जैसा खड़ा हुआ है. पर ये छोटी सी बुकलेट जो है, that can go at the root of this mountain. It is about the conversations जो हम बातचीत करते हैं लोगों के साथ, जो लोगों की हकीकत है 10 साल से जो चल रहा है, वो थोड़ा सा हम याद रखें. We forget things very quickly. This is a booklet that reminds you why we are where we are and why we can decide we don't want to be here anymore. This is a timely booklet to build a determination, a collective determination that this country belongs to us, not to some damn ideology or party that decides that it belongs to them. This is not being done in the name of the people and the will of the people. We want to bring the will of the people back. This booklet is about bringing the will of the people back, reminding ourselves how we have deteriorated thanks to a government for 10 years that we have voted in. Maybe you and I didn't individually, but we did vote this party in. This is the time to actually not think that we cannot engage in our electoral democracy. It is a time when a lot of voters who have not voted have to be woken up and said, get on with it, come to the polling station. Your vote is required now for your own sake and for the sake and the soul of this country. And that's what this booklet means to me. And I want to give this booklet to every person that I will give this booklet to. I wanted to trigger a conversation, a conversation of how we march together, hand in hand, shoulder to shoulder on election day. Because that is going to be our first milestone to get this going. The change has to come from us, from within. And we are the ones who are going to create that change. And that is the change that starts on the 19th of April. And make no mistake, we are all part of that change. And we are all going to make sure that a much broader segment of this massive country, the 140 of which 1 billion are going to vote, that we are going to shake this up and actually make all our actions so far and all our words count.
Thank you very much. Thank you so much, Tara, for these comments and for this call for all of us to be much more engaged and to face up to the many challenges that all of us are facing in this great election. ಈಗ ಯಾರು ಇನ್ನು ಏನು ಹೇಳೋದಿಲ್ಲ ಅಂದ್ರೆ ಈಗ ಮುಗಿಸ್ತೀವಿ. ಅಶೋಕ್. Okay, I think if there's nothing else, it's already 1.5 hours, so we will ಇವರು ಇದಾರ ಅಂತ close with this. Thank you very much, everybody, and we will have copies of the booklet out to everybody. ವಾಸವಿ ಮೇಡಮ್, ಮುಕುಂದ್ರ ಸರ್ ಇದಾರ? ಇಲ್ಲ ಅನ್ಸುತ್ತೆ, ಅವಾಗ್ಲೇ ಇದಾಯ್ತು ಅವ್ರದ್ದು. ಅವಾಗ ನೋಡ್ತಾ ಇದ್ದೆ. ಒಂದ್ಸಲ ಕೇಳಿ ಮೇಡಮ್. ಮುಕುಂದ್ರ ಅವರೇ ಇದ್ದೀರಾ? ಇಲ್ಲ, ಅವರು ಆ ಕಡೆ ಇಳಿತೀವಿ ಅಂತ ಹೇಳಿದ್ರು. Thank you very much, everybody. Both the soft copies and the hard copies will be available. ಎಲ್ರಿಗೂ ಧನ್ಯವಾದಗಳು. ಈಗ ಮುಗಿಸ್ತಾ ಇದೀವಿ.